ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೋ ಸುಮಿರತ ಸಿದ್ಧಿ ಹೋಯಿ ಗಣನಾಯಕ ಕರಿಬರ ಬದನ, ಜಾಸುವನು ಕರವು ಅನುಗ್ರಹ ಸೋಯಿ ಬುದ್ಧಿರಾಶಿ ಸುಭಗುಣ ಸದನಾನ್. ಮೂಕ ಹೋಯಿ ಬಾಚಾಲನ್ पंगु चढ़ई गिरिवर गहनान, जासु कृपा सदयाल द्रवु सकल कलिमल दहनान. नील सरोरुह श्यामन तरुण अरुण मारिज नयनान, करवु सुममवुर धामन सदा क्षीर सागर शयनान. कुंद इंदु समदेहन उमारमन करुणा अयनन, जाहि दीन परनेहन करवु कृपा मर्दनमयनन. बंधवु गुरुपद कंजन कृपा सिंधु नर रूप हरिन, महामोहतम पुंजन जासु बचन रवि करनिकर. आಯಿತು. ತಬ ಬಂದಿ ಜನ ಜನಕ ಬೊಲಾಯೇ. ಆವಾಗ ಜನಕ ಮಹಾರಾಜ ತನ್ನ ಬಂದಿ ಜನರನ್ನು ಕರೆದ. ಬಂದಿ ಮಾಗದರು ಹೊಗಳು ಭಟ್ಟವರು ಅವರನ್ನು ಕರೆದು ಹೇಳ್ತಾನೆ, ಬಿರದಾವಲಿ ಕಹತ ಚಲಿಯಾಯೇ. ಕರೆದಾಗ ಇವರು ಬಂದು ಅವರ ಜನಕನ ಬಿರುದಾವಲಿ ಹೇಳ್ತಾರೆ. ಬಿರುದಾವಲಿ ಅಂದರೆ ಜನಕನು ಪಡ್ಕೊಂಡಿರುವ ಬಿರುದುಗಳು, ಅವರ ಪೂರ್ವ ವಂಶ ಅದೆಲ್ಲ. ಕಹನ್ ರುಪುಜಾಯಿ ಕಹ ಹುಪನ ಮೋರ. ರಾಜ ಹೇಳಿದ, ನನ್ನ ಪ್ರತಿಜ್ಞೆ ಏನಿದೆ, ಈ ಸೀತೆಯನ್ನು ಮದುವೆ ಮಾಡಿಕೊಳ್ಳಬೇಕಂದ್ರೆ ಏನು ಮಾಡಬೇಕು, ಆ ಪ್ರತಿಜ್ಞೆಯನ್ನು ಸ್ವಲ್ಪ ಎಲ್ಲರಿಗೆ ಪ್ರಕಟ ಮಾಡು, ಅನೌನ್ಸ್ ಮಾಡು. ಚಲೆ ಭಾಟ ಹಿಯ ಹರಶುನ ಥೋರ. ಅವ್ರು ಭಾಳ ಸಂತೋಷದಿಂದ, ಹಬ್ಬ ನಮಗೆ ಸೀತಮ್ಮಯ್ಯ ಈ ಈ ಈ ಅಪ್ಪ ಮಾಡಿರುವ ಈ ಪ್ರತಿಜ್ಞೆ ಸೀತಾ ಸ್ವಯಂಗೋಸ್ಕರ, ಇದು ನಾವು ಹೇಳುವುದು ನಮ್ಮ ಬಾಯಿದಿಂದ ಅಂದರೆ ನಮಗೂ ಸೌಭಾಗ್ಯ ಎಂದು ಅವರು ದೊಡ್ಡದು ಮೈಕ್ ಇಟ್ಕೊಂಡಂತೆ ಜೋರಾಗಿ ಹೇಳ್ತಾ ಇದ್ದಾರೆ. ಬೋಲೆ ಬಂದಿ ಬಚನ ಬರ ಸುನಹು ಸಕಲ ಮಹಿಪಾಲ. ಎಲ್ಲರೂ ರಾಜರೇ ಕೇಳಿ, ಎಲ್ಲರೂ ರಾಜರೇ, ನಾವೊಂದು ಪ್ರಕಟಣೆ ಮಾಡ್ತಾ ಇದ್ದೀವಿ. ಪನ ಬಿದೇಹ ಕರ ಕಹಿ ಹಮ ಭುಜ ಉಠಾಯಿ ಬಿಸಾಲ. ಈ ಭುಜವನ್ನು ಎತ್ತಿ ಅಂದರೆ ಇದು ಪ್ರತಿಜ್ಞೆ ಎಂದು ಹೇಳುವುದಕ್ಕೆ ಭುಜಗಳನ್ನು ಎತ್ತಿ ನಾವು ಜೋರಾಗಿ ಹೇಳ್ತಾ ಇದ್ದೀವಿ ಕೇಳಿ. ನಮ್ಮ ವಿದೇಹ ನಗರದ ರಾಜ ಆಗಿರುವ ಜನಕನ ಪ್ರತಿಜ್ಞೆಯನ್ನು ಕೇಳಿ. ಅವರು ಮಾಡಿರುವ ನೃಪ ಭುಜ ಬಲ ಬಿದು ಶಿವಧನು ರಾಹು, ಗರುವ ಕಠೋರ ಬಿದಿತ ಸಬಕಾಹು. ಅಯ್ಯ, ತುಳಸಿದಾಸರ ಸ್ಟೈಲ್ ಅದಷ್ಟೇ. ಶಿವಧನುಸ್ಸನ್ನು ಒಡೆದು ಹಾಕುವುದೆಂದೇ ತುಳಸಿದಾಸ ಮಾತಾಡ್ತಾನೆ. ಶಿವಧನುಸ್ಸನ್ನು ಒಡೆದು ಹಾಕುವುದೆಂದು ವಾಲ್ಮೀಕಿ ಹೇಳಲಿಲ್ಲ. ಶಿವಧನುಸ್ಸನ್ನು ಎತ್ತುವುದು ಅದಕ್ಕೇನು ನಾರಿ ಕಟ್ಟಿ ಅದಕ್ಕೆ ಹೀಗೆ ಸ್ವಲ್ಪ ಸಂಧಾನ ಮಾಡಬೇಕಷ್ಟೇ. ಅಂದರೆ ಸ್ವಲ್ಪ ಅದು ಬಡಿಸುವುದಿರುತ್ತದೆ ನೋಡಿ, ಹಾಗೆ ಒಂದು ಸ್ವಲ್ಪ ಎತ್ತಿ ಹೀಗೆ ಎಳೆದು ಬಿಡುವುದಷ್ಟೇ, ಅಷ್ಟೇ ಮಾಡಬೇಕು. ಇವನು ಹೇಳ್ತಾನೆ, ನೃಪಭುಜ ಬಲ ಬಿದು ಶಿವಧನು ರಾಹು, ಗರುವ ಕಠೋರ ಬಿದಿತ ಸಬಕ. ನಮ್ಮ ರಾಜರ ಭುಜಬಲ ಶಿವಧನುಸ್ಸು ಎಂದು ರಾಹುವಾಗಿದೆ. ರಾಜರ ಭುಜಬಲ, ರಾಜರಂದರೆ ಯಾರು ಬಂದಿರುವ ರಾಜಕುಮಾರರ ಭುಜ ಪರಾಕ್ರಮ, ಭುಜಬಲ ಏನಂದರೆ ಒಂದು ಚಂದ್ರ ಆಗಿಬಿಟ್ಟಿತು. ಚಂದ್ರ, ಈ ಚಂದ್ರನಿಗೆ ರಾಹು ಯಾರು ಅಂದರೆ ಶಿವಧನುಸ್ಸು. ಏಕೆ ಈ ಶಿವಧನುಸ್ಸು ಇವರ ಭುಜಬಲಕ್ಕೆ ಅಡ್ಡಿಯಾಗಿಬಿಟ್ಟಿತು. ಸೀತೆಯನ್ನು ಪಡ್ಕೊಳ್ಳಬೇಕಂದ್ರೆ ಈ ಶಿವಧನುಸ್ಸು ಅಡ್ಡಿಯಾಗಿಬಿಟ್ಟಿದೆ. ಆ ಚಂದ್ರನನ್ನು ರಾಹು ಹೇಗೆ ಹಿಡಿಯುತ್ತಾನೋ, ರಾಹು ಹೇಳಲ್ಲ, ಕೇತು ಹಿಡಿಯುತ್ತಾನೆ, ಇವರು ರಾಹು ಹೇಳ್ತಾರೆ, ಬಟ್ ಕೇತು ಚಂದ್ರನನ್ನು ಹಿಡಿಯುತ್ತಾನೆ. ಚಂದ್ರನ ಬೆಳದಿಂಗಳಿಗೆ, ಚಂದ್ರನ ಪ್ರಕಾಶಕ್ಕೆ ಅಡ್ಡಿಯಾಗುತ್ತಾನೆ. ಹಾಗೆ ಶಿವಧನುಸ್ಸು ರಾಜರ ನಿಮ್ಮ ಪರಾಕ್ರಮಕ್ಕಿಂತ ಅಡ್ಡಿಯಾಗಿಬಿಟ್ಟಿದೆ. ನಿಮ್ಮ ಪರಾಕ್ರಮ ತೋರಿಸಿಕೊಳ್ಳೋಣ ಅಂದರೆ, ಅಯ್ಯೋ ಇದು ಯಾರೋ ಸಾಮಾನ್ಯರ ಧನುಸ್ಸಾದರೆ ಎತ್ತಬಹುದಿತ್ತು, ಇದು ಶಿವಧನುಸ್ಸೇ. ನಮ್ಮ ಪರಾಕ್ರಮಕ್ಕೆ
ಏನದು ಕಳಂಕ ಆಗಿಬಿಟ್ಟಿದೆ ಶಿವಧನುಸ್ಸು. ಗರ್ವ ಕಠೋರ ಬಿದಿತ ಸಬಬಾಹು, ಇದಕ್ಕೆ ಕಠೋರತೆ ಹೆಚ್ಚಿದೆ, ಇದು ಕಠೋರತೆ ಹೆಚ್ಚಿದೆ. ಗರ್ವ ಕಠೋರ ಬಿದಿತ ಸಬಕಾಹು, ಇದು ಎಲ್ಲರಿಗೂ ಗೊತ್ತು. ಶಿವಧನುಸ್ಸು ಮಹಾಭಾರವಂತವಾಗಿದ್ದೆ, ಇದು ಎಲ್ಲರಿಗೂ ಗೊತ್ತು. ರಾವನು ಬಾನು ಮಹಾಭಟ ಭಾರೆ, ದೇಖಿ ಸರಾಸನ ಗಮಹಿಸಿಧಾರೆ. ರಾವಣ ಮುಂತಾದವರು ದೊಡ್ಡ ದೊಡ್ಡ ಮಹಾಪರಾಕ್ರಮಿಗಳು ಬಂದಿದ್ದಾರೆ. ದೇಖಿ ಸರಾಸನ ಗಮಹಿಸಿದ್ದಾರೆ. ಇದನ್ನು ನೋಡೇ ತಕ್ಷಣವೇ ಎತ್ತಕ್ಕೆ ಆಗಲಿಲ್ಲ, ಅವರು ಹೋಗಿಬಿಟ್ಟರು. ದೇಖಿ ಸರಾಸನ ಗಮಹಿಸಿಧಾರೆ, ಇದು ನೋಡಿ ಶಿವಧನುಸ್ಸನ್ನೇ ನೋಡಿ ಅಮ್ಮೋ ಇಷ್ಟು ಇದೆ, ಇದು ಎತ್ತಕ್ಕಾಗಲ್ಲ, ನಮ್ಮಿಂದ ಏನಾಗುತ್ತದೆ ಎಂದು ಬಿಟ್ಟುಬಿಟ್ಟು ಹೋದರು. ಆದ್ದರಿಂದ ಸೊಯಿ ಪುರಾರಿಕೋ ದಂಡು ಕಠೋರ. ಶಿವಧನುಸ್ಸಂದರೆ, ಶಿವ ಅಂದರೆ ಸಾಮಾನ್ಯನ, ಶಿವನು ಸ್ವಯಂ ಬಳಸಿದ್ದು ಮಹಾದೊಡ್ಡ ಧನುಸ್ಸಾಗಿರುತ್ತದೆ. ಸಾಮಾನ್ಯರು ಯಾರೂ ಎತ್ತಕ್ಕಾಗಲ್ಲ, ಸಾಕ್ಷಾತ್ತು ಶಿವನೇ ಬಳಸಿದ್ದು. ಸೊಯಿ ಪುರಾರಿಕೋ ದಂಡು ಕಠೋರ, ಅವರ ಧನುಸ್ಸು, ಅವರ ಬಿಲ್ಲು ಮಹಾ ಕಠೋರವಾಗಿರುತ್ತದೆ. ರಾಜ ಸಮಾಜ ಆಜು ಜೊಯ್ಯುತ್ತೋರ, ಯಾರು ಇಷ್ಟು ರಾಜರು ಬಂದಿದ್ದಾರಲ್ಲ, ರಾಜಕುಮಾರರು, ಇವರಲ್ಲಿ ಯಾರು ಈ ಶಿವಧನುಸ್ಸನ್ನು ಎತ್ತುತ್ತಾರೋ ಅವರಿಗೆ ತ್ರಿಭುವನ ಜಯ ಸಮೇತ ಬೈದೇಹಿ, ಅವರು 3 ಲೋಕಗಳಲ್ಲಿ ಗೆದ್ದಿರುವಷ್ಟು ಹೆಸರು ಬಂದುಬಿಡ್ತದೆ, ಕೀರ್ತಿ. 3 ಲೋಕಗಳನ್ನು ಗೆದ್ದಿದ್ದಾರೆ ಎಂದು ತ್ರಿಭುವನ ಜಯ ಸಮೇತ ಬೈದೇಹಿ, 3 ಲೋಕಗಳ ವಿಜಯ ಸಮೇತ ವೈದೇಹಿ ಜಾನಕಿ ಸಿಗ್ತಾಳೆ. ತ್ರಿಭುವನ ಜಯ ಸಮೇತ ಬೈದೇಹಿ, ಬಿನಹಿ ವಿಚಾರ ಬರಯಿ ಹಟಿತೇಹಿ. ಅದರಿಂದ ಅದರಿಂದ ನೀವು ವಿಚಾರ ಮಾಡದೆ ನೀವು ಬಂದು ನಿಮ್ಮ ಪ್ರಯತ್ನ ಮಾಡಬಹುದು. ಬಿನಹಿ ವಿಚಾರ ಬರಯಿ ಹಟಿತೇಹಿ, ಪರಿಕರ ಬಾಂಧ್ ಸುನಿಪನ ಸಕಲ ಭೂಪ ಅಭಿಲಾಷೆ. ಇವರೆಲ್ಲರೂ ರಾಜರು. ಯಾರು ಈ ಶಿವಧನುಸ್ಸನ್ನು ಎತ್ತುತ್ತಾರೋ ಅವರಿಗೆ ಮಾತ್ರ ಸೀತ ಸಿಗ್ತದೆ. 3 ಲೋಕಗಳ ಕೀರ್ತಿ ಏಕೆ ಅಂದರೆ ಶಿವಧನುಸ್ಸು ಸಾಮಾನ್ಯವಲ್ಲ. 3 ಲೋಕದಲ್ಲಿ ಇಂದ್ರಾದಿಗಳು ಎತ್ತಕ್ಕಾಗಲ್ಲ, ಅಂಥ ಕೀರ್ತಿ ನಿಮಗೆ ಬರುತ್ತದೆ. ನೀವು ಅಷ್ಟು ಪರಾಕ್ರಮಿಗಳೆಂದು ಕೀರ್ತಿ ಬರುತ್ತದೆ. ಸೀತಮ್ಮ ಸಿಗ್ತಾಳೆ, 2 ಆಗಿಬಿಡ್ತದೆ. ಯಾರು ಎತ್ತುತ್ತಾರೋ ನೋಡಿ. ಇದು ಇವರ ಪ್ರತಿಜ್ಞೆ. ರಾಜರು, ಜನಕ ಮಹಾರಾಜರು ಮಾಡಿರುವ ಪ್ರತಿಜ್ಞೆಯನ್ನು ಇವರು ಪ್ರಕಟನ ಮಾಡಿದ್ದಾರೆ. ಸುನಿಪನ ಸಕಲ ಭೂಪ ಅಭಿಲಾಷೆ, ಪ್ರತಿಜ್ಞೆ ಕೇಳಿದ್ದಾರೆ ಅವರು. ನೋಡಿ, ಜನರಿಗೆ ಯಾವ ಪರೀಕ್ಷೆಯನ್ನು ಗೆಲ್ಲಬೇಕೋ ಅದರ ಮೇಲೆ ದೃಷ್ಟಿ ಇಲ್ಲ, ಏನು ಸಿಗ್ತದೋ ಇರುತ್ತದೆ. ಪರೀಕ್ಷಾ ಹುಡುಗರು ಏನು ಮಾಡ್ತಾರೆ, ಈಗ ನೀವು ಈ ಪರೀಕ್ಷೆ ಆದರೆ ನಿಮಗೆ ದೊಡ್ಡ IAS ಆಫೀಸರ್ ಆಗ್ತೀವಿ ಅಂದರೆ, ಅಮ್ಮೋ IAS ಆಫೀಸ್ ಅಂದರೆ ಏನಾಗ್ತದೆ. ನಾನು ಹೇಳಿದ್ದಿನ, ಒಬ್ಬ ಹುಡುಗಿ ಬೆಂಗಳೂರು ಕಾರ್ಯಾಲಯಕ್ಕೆ ಪಕ್ಕದಲ್ಲೇ ಇದ್ದಳು. ಆಗಾಗ ಕಾರ್ಯಾಲಯಕ್ಕೆ ಬರುತ್ತಿದ್ದಳು, ಸಣ್ಣ ಹುಡುಗಿ, ಶಾಲೆಗೆ ಹೋಗುವ ಹುಡುಗಿ. ನಾನು ಕೇಳಿದ್ದೀನಿ, ಐ ಥಿಂಕ್ 3ನೇನೋ 5ನೇ ಕ್ಲಾಸ್ ಇದ್ದಾಳೆ. ನೀನು ಏನು ಸಬ್ಜೆಕ್ಟ್ ಅಂದರೆ ಅವಳಿಗೆ ಗಣಿತ ಇಷ್ಟ ಎಂದು ಹೇಳಿದೆ. ಗಣಿತ ಇಷ್ಟ ಆದರೆ ನೀವು ಆಧುನಿಕರೆಲ್ಲ ಇಂಜಿನಿಯರಿಂಗ್ ಓದ್ತಾರೆ, ಗಣಿತ ಇಷ್ಟವಿದ್ದರೆ ಓದಬಹುದು ಎಂದು ಹೇಳಿ. ಇಂಜಿನಿಯರಿಂಗ್ ಅಲ್ಲಲ್ಲ, ನಾನು IAS ಆಗ್ತೀನಿ. ಆಯ್ತಪ್ಪ, DM ಅಲ್ಲವೇ? DM ಅಂದರೆ ಏಕೆ? DMನಲ್ಲಿ ಏನಿದೆ, ಅದು ಪರಿಪಾಲನಾ ದೊಡ್ಡದು, ತುಂಬ ಟೆನ್ಷನ್. ಅದು ಪರಿಪಾಲನಾ ಅಂದರೆ ಅದಕ್ಕೆ ತುಂಬ ಎಲ್ಲ ಟೆನ್ಷನ್ ಇರುತ್ತದೆ, ಅದು ಸಾಮಾನ್ಯವಲ್ಲ. ಅಂದರೆ ಅದರಲ್ಲಿ ಕಾರು ಸಿಗ್ತದೆ ಅಂತೆ, ಫ್ರೀ ಕಾರು ಸಿಗ್ತದೆ. ನಾನು ಹೇಳಿದ್ದೀನಿ, ಯಾವ ಆಫೀಸರ್ ಆದರೂ ಫ್ರೀ ಕಾರ್ ಸಿಗ್ತದೆ. ಈ ಕಾಲದಲ್ಲಿ ಎಲ್ಲರಿಗೂ ಕಾರ್ ಸಿಗ್ತದೆ. ಕಾರಿಗೆ ಏನಿಲ್ಲ, 5 ಲಕ್ಷ ಕಾರು ಈ ಕಾಲದಲ್ಲಿ, ಲಕ್ಷಕ್ಕಿಂತ ಕಮ್ಮಿ ಇಲ್ಲ ಯಾರಿಗೆ, ಅಲ್ಲವೇ? ಅದರಿಂದ 5 ಲಕ್ಷ ಲೆಕ್ಕನೇ ಅಲ್ಲ, ಕಾರ್ ಸಿಕ್ಕೇ ಬಿಡ್ತದೆ. ಅಲ್ಲ, ಪೆಟ್ರೋಲ್ ಫೀ ಸಿಗ್ತದಲ್ಲವೇ, ಅದಕ್ಕೋಸ್ಕರ ಪೆಟ್ರೋಲ್ ಫೀ ಸಿಗ್ತದಂತೆ. ಅದರಿಂದ ಅದನ್ನು 5ನೇ ಕ್ಲಾಸ್ ಹುಡುಗಿಗೆ ಯೋಚನೆ ನೋಡು. ನಾನು ಹೇಳಿದ್ದಿ, ಆ ಪರೀಕ್ಷೆಯಲ್ಲಿ ಎಷ್ಟು ತೊಂದರೆ, ಪರೀಕ್ಷೆ ಪಾಸಾಗುವುದಕ್ಕೆ ಏನೇನು ಜ್ಞಾನ ಇರಬೇಕು, ಎಷ್ಟು ತಿಳುವಳಿಕೆ ಇರಬೇಕು, ಯಾವ ಸಾಮರ್ಥ್ಯ ಇರಬೇಕು, ಅದು ನೋಡ್ತಾ ಇಲ್ಲ ನೀನು. ಪಾಸ್ ಆದ ನಂತರ ಜವಾಬ್ದಾರಿ ಏನಿರುತ್ತದೆ, ಏನೇನು ಕೆಲಸ ಮಾಡಬೇಕಾಗ್ತದೆ, ಅದು ನನ್ನಿಂದ ಆಗುತ್ತದಾ, ಏನೇನು ತೊಂದರೆ ಇರುತ್ತದೆ, ಎಷ್ಟು ಜವಾಬ್ದಾರಿ, ಅದು ನೋಡ್ತಾ ಇಲ್ಲ. ಪರೀಕ್ಷೆ ಪಾಸಾಗುವುದಕ್ಕೆ ಬೇಕಾಗಿರುವ ಏನೇನು ತಿಳ್ಕೊಂಡಿರಬೇಕು, ಎಷ್ಟು ಸಾಮರ್ಥ್ಯ ಇರಬೇಕು, ಅದು ಯೋಚನೆ ಮಾಡ್ತಾ ಇಲ್ಲ. ಪಾಸಾದ ನಂತರ ಆ ಉದ್ಯೋಗ ತಗೊಂಡರೆ ಅದರಲ್ಲಿ ಏನೇನು ಮಾಡಬೇಕಾಗ್ತದೆ, ಆ ಜವಾಬ್ದಾರಿ ನೋಡ್ತಾ ಇಲ್ಲ. ಕಾರು ಬರುತ್ತದಲ್ಲ, ಪೆಟ್ರೋಲ್ ಫೀ ಇರುತ್ತದೆ, ಅದು ಒಂದೇ ಯೋಚನೆ.
ಅದು ಕೇಳಿ ನನಗೆ ಆಶ್ಚರ್ಯವಾಯಿತು, ಜನರು ಈಗಲೂ ಇಷ್ಟು ಸಣ್ಣ ಹುಡುಗಿ ಈಗ ಯೋಚನೆ ಮಾಡ್ತಾರಾ ಎಂದು. ಈಗ ಇವರೆಲ್ಲರೂ ಹಾಗೇ ಇದ್ದಾರೆ. ತುಳಸಿದಾಸ್ ಅದೇ ಹೇಳ್ತಾ ಇದ್ದಾನೆ. ಅಂದರೆ ಜನರು ಪರೀಕ್ಷೆ ಪಾಸಾಗುವುದರಲ್ಲಿ ಶಿವಧನುಸ್ಸು ಎಷ್ಟು ಕಠಿಣ, ಅದು ನಮ್ಮಿಂದ ಆಗುತ್ತದಾ? మరి ಶಿವಧನುಸ್ಸು ಎತ್ತುವುದಕ್ಕೆ ಏನು ಶಕ್ತಿ ಬೇಕು, ಏನು ಮಾಡಬೇಕು? ಈ ಆಧುನಿಕರನ್ನು ಹೇಳ್ತೀನಿ, ನೀವೇನು ಮಾಡ್ತೀರಿ? ಶಿವಧನುಸ್ಸು ಎತ್ತಬೇಕಂದ್ರೆ, ಅಯ್ಯೋ ಶಿವಧನುಸ್ಸು ದೊಡ್ಡದಲ್ಲಪ್ಪ, ಅದರಿಂದ ಈಗಲೇ ಶಿವನಾಮಸ್ಮರಣ ಮಾಡುತ್ತಾ ನಮಃ ಶಿವಾಯ ಹೇಳುತ್ತಾ ಶಿವನ ಅನುಗ್ರಹ ಮಾಡಲಿ. ಶಿವನೇ, ಇದು ನಿಮ್ಮ ಧನುಸ್ಸು, ನಮ್ಮಂಥ ಸಾಮಾನ್ಯರಿಂದ ಆಗುತ್ತದಾ? ನೀವೇ ಅನುಗ್ರಹ ಮಾಡು, ನನ್ನ ಮೇಲೆ ಅನುಗ್ರಹ ಮಾಡಿ ನಿಮ್ಮ ಧನುಸ್ಸನ್ನು ಹಗುರವಾಗಿ ಮಾಡಿಬಿಟ್ಟು ನನ್ನ ಕೈಯಲ್ಲಿ ಎತ್ತುವಷ್ಟು ಮಾಡಿಬಿಟ್ಟರೆ ನಿಮ್ಮ ಅನುಗ್ರಹದಿಂದ ನಾನು ಶಿವಧನುಸ್ಸು ಎತ್ತುತ್ತೇನೆ, ಸೀತಮ್ಮಯ್ಯನ್ನು ಪಡ್ಕೊಳ್ತೀನಿ. ಇಂಥದ್ದು ಮಾಡಬೇಕೆ? ಯೋಚನೆ ಇಲ್ಲ. ಅವರೇನು ಸೀತಮ್ಮ ಸಿಗ್ತದಲ್ಲ, ಈಗ ನಾನು ಎತ್ತಿಬಿಡ್ತೀನಿ. ಏನು ಸಿಗ್ತದೋ ನೋಡ್ತಾರೆ, ಪರೀಕ್ಷೆ ಮಾತ್ರ ಪಾಸಾಗಿದ್ದನಂತೆ ಊಹಿಸ್ಕೊಳ್ತಾರೆ. ಈಗ ಮಾಡ್ತಾರೆ ಜನರು. ಮರೇನು ಆ ಹುಡುಗಿಯನ್ನು ಕೇಳಿದ ನಂತರ ಆವಾಗ ಅನಿಸಿತು, ಜನರು, ಸಾಮಾನ್ಯ ಜನರು, ಲೌಕಿಕ ಜನರ ಬುದ್ಧಿ ಹೇಗಿರುತ್ತದೆ ಅಂದರು. ಓ, ಜನರ ಬುದ್ಧಿ ಹೀಗಿರುತ್ತದಾ ಎಂದು ನನಗೆ ಹೊಸ ತಿಳುವಳಿಕೆ ಆಯಿತು. ನನಗೆ ಗೊತ್ತಿಲ್ಲ ಹೀಗಿರುತ್ತಾರೆ ಜನರೆಂದು. ನಾನು ಯಾವಾಗಲೂ ಯಾವ ಪರೀಕ್ಷೆ ಪಾಸಾಗಬೇಕು ಅದಕ್ಕೆ ಏನೇನು ಕಷ್ಟಪಡಬೇಕು, ಎಷ್ಟು ಸಾಮರ್ಥ್ಯ ಇರಬೇಕು, ಏನು ತಿಳುವಳಿಕೆ ಇರಬೇಕು, ಏನೇನು ಓದಬೇಕಾಗ್ತದೆ, ನನಗೆ ಅದು ಯೋಚನೆ ಇರುತ್ತದೆ. ಇದು ಪಾಸಾದ ನಂತರ ಜವಾಬ್ದಾರಿ ಅಂದರೆ ಅದರಲ್ಲಿ ಏನೇನಿರುತ್ತದೆ, ಎಷ್ಟೆಷ್ಟು ಟ್ರಾನ್ಸ್ಫರ್ ಮಾಡ್ತಾರೆ, ಎಲ್ಲೆಲ್ಲಿಗೋ ಹಾಕಿಬಿಡ್ತಾರೆ, ಎಷ್ಟು ಕೆಲಸ ಇರುತ್ತದೆ, ಆ ಜವಾಬ್ದಾರಿ ಇರುತ್ತದೆ, ಅದೆಲ್ಲ ನೋಡಿಕೊಳ್ಳಬೇಕಲ್ಲ. ಅದೆಲ್ಲ ಎಷ್ಟು ಟೆನ್ಷನ್ ಇರುತ್ತದೆ, ಅದು ನೋಡಿಕೊಂಡು ಕೆಲಸ ಒಪ್ಕೊಳ್ಳಬೇಕು. ಅದು ನೋಡಲ್ಲ. ನನಗೆ ಅಷ್ಟು ಹಣ ಎಷ್ಟು, ಸಂಬಳ ಎಷ್ಟು ಸಿಗ್ತದೆ ನೋಡ್ಕೊಳ್ಳೋದು. ನಾನು ತೊಗೊಳ್ತೀನಿ, ನಾನು ಮಾಡ್ತೀನಿ. ಏನಪ್ಪ, ಏನು ನೋಡಿ ಒಪ್ಕೊಳ್ತಾ ಇದ್ದೀವಿ? ಸಂಬಳ ನೋಡ್ಯಾ? ಕೆಲಸ ನೋಡಬಾರ್ದ? ಸಂಬಳ ನೋಡಿ ಅಷ್ಟೇ. ಏನಪ್ಪ, ಇದಷ್ಟು ದೊಡ್ಡ ಟೇಬಲ್ ಇದೆ, ಟೇಬಲೋ ಏನೋ ಇಷ್ಟು ದಪ್ಪದು, ಈ ವಸ್ತು ಎತ್ಕೊಂಡು ಅಲ್ಲಿಗೆ ಹೋಗಬೇಕು ಬಸ್ ಸ್ಟ್ಯಾಂಡ್ವರೆಗೂ, ಅಂದರೆ ಎಷ್ಟು ಕೊಡ್ತೀವಿ ಅಂದರೆ, ಏನಿದೆ ತುಂಬ ಕೊಡ್ತೀವಿ ನಿಮಗೆ, ₹1,000 ಈ ಕಾಲದಲ್ಲಿ ಗೊತ್ತಿಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ ನಾನು. ಈ ಕಾಲದಲ್ಲಿ ಎಷ್ಟೊಂದು ನನಗೆ ಗೊತ್ತಿಲ್ಲ. ₹1,000 ಅನ್ನೋರು ಹೆಚ್ಚು ಅಂದ್ಕೊಳ್ತೇನೆ ನಾನು. ₹1,000 ಸಿಗ ನಾನು ಎತ್ತು ಹೋಗ್ತೀನಿ. ನೋಡಿದೆಯಾ ಮೊದಲು ಭಾರ ಎತ್ತಿ ನೋಡು ಅಂತ. ಪರವಾಗಿಲ್ಲ, ನೀವು ಹೇಳಿದ್ರಲ್ಲ, ನಾನು ತೊಗೊಂಡು ಹೋಗ್ತೀನಿ. ತೊಗೊಂಡು ಹೋಗ್ತೀನಿ. ಎಷ್ಟು ಹಣ ನೋಡ್ತಾನೆ ಹೊರತು ಕೆಲಸ ಜವಾಬ್ದಾರಿನೂ. ಈಗ ಇದು ಮೂರ್ಖತನ, ಇದು ಬುದ್ಧಿವಂತನ ಲಕ್ಷಣವಲ್ಲ. ಕೆಲಸ ಎಷ್ಟು ಇದೆ, ಅದರ ಎಷ್ಟು ಜವಾಬ್ದಾರಿ ಇದೆ, ಅದಕ್ಕೆ ಏನು ಸಾಮರ್ಥ್ಯ ಬೇಕು. ಸಾಮರ್ಥ್ಯ ಇಲ್ಲದಿದ್ದರೆ ಬೆಳೆಸ್ಕೊಳ್ಳಬೇಕು. ಶಿವನನ್ನು ಬೇಡ್ಕೊ, ಅದು ಏನಿಲ್ಲ, ಅಭಿಮಾನವೇ, ನಾನು ಮಾಡ್ತೀನಿ. ಅಭಿಮಾನದಿಂದ ಶಿವಧನುಸ್ಸು ಎತ್ತಕ್ಕಾಗ್ತದೆ? ಶಿವನ ಅನುಗ್ರಹ ಪಡ್ಕೊಂಡಿದ್ದೀಯಾ? ಏನಿಲ್ಲ. ಹೀಗಿದ್ದಾರೆ ಜನರು, ಆಧುನಿಕ ಜನರು. ಆಧುನಿಕ ಅಂದರೆ ಪೂರ್ವಕಾಲದಲ್ಲಿಯೂ ಹೀಗೆ ಇರುತ್ತಾರೆ ಏನೋ. ಅಂದರೆ ಲೌಕಿಕರು, ಅಭಿಮಾನಿಗಳು, ಅಹಂಕಾರಿಗಳು, ಬುದ್ಧಿಹೀನರು ಹೀಗೆ ಮಾತಾಡ್ತಾರೆ. ಅದರಿಂದ ನೋಡಿ, ಸುನಿಪನ ಸಕಲ ಭೂಪ ಅಭಿಲಾಷೆ. ಈಗ ಎಲ್ಲ ಈ ಪ್ರತಿಜ್ಞೆ ಕೇಳಿದ ತಕ್ಷಣವೇ ಅಲ್ಲಿರುವ ರಾಜರಲ್ಲಿಗೆ ನನಗೆ ಸೀತೆ ಸಿಗ್ತಾಳೆ, ಅಬ್ಬ ಇಷ್ಟೇನಾ ಶಿವಧನುಸ್ಸು ಎತ್ತು, ಅಯ್ಯೋ ಮಾಡಿಬಿಡ್ತೀವಿ, ಏನಿದೆ ಶಿವಧನುಸ್ಸು ಅಲ್ಲವೇ ಎತ್ತು ಬಿಡ್ತೀನಿ. ಧನುಸ್ಸು ಅಲ್ಲ, ಶಿವಧನುಸ್ಸು ಏನು ನೋಡ್ತಾ ಇಲ್ಲ, ಶಿವ ಪಕ್ಕಕ್ಕೆ ಬಿಟ್ಟು ಧನುಸ್ಸು ಅಷ್ಟೇ. ಶಿವ ಮರೆತು ಹೋಗು, ಧನುಸ್ಸಂದು ಇಟ್ಕೊ. ನೋಡಿ, ಶಿವಧನುಸ್ಸು ಅಂದರೆ ಏನದು? ಧನುಸ್ಸ. ಧನುಸ್ಸು ಎತ್ತು ಬಿಡ್ತೀವಿ. ಧನುಸ್ಸಲ್ಲಪ್ಪ ಧನುಸ್ಸೇ ಅಲ್ಲವೇ ನೀವು ಎತ್ತು ಬಿಡ್ತೀವಿ. ಎಷ್ಟೋ ಸಲ ಎತ್ತಿದ್ದು ನಿಮ್ಮ ಧನುಸ್ಸು ಬೇರೆ, ಇದು ಶಿವ. ಅವರಿಗೆ ಶಿವ ಎಂಬ ಹೆಸರಿಟ್ಟಿದ್ದು ಅವ್ರ ಬುದ್ಧಿಗೆ ಹೊಳೆಯುತ್ತಾನೇ ಇಲ್ಲ. ಆಯಿತಾ? ಹೀಗಿರುತ್ತಾರೆ ಬುದ್ಧಿ. ನೋಡಿ ಜನರ ಬುದ್ಧಿ ಹೇಗಿರುತ್ತದೆ. ಶಿವಧನುಸ್ಸು ಅಂದರೆ ನೀವು ಬುದ್ಧಿವಂತನಾದರೆ ಶಿವನ ಧನುಸ್ಸ. ನಾವು ಸಾಮಾನ್ಯರ ಧನುಸ್ಸು ನೋಡಿದ್ದೇವೆ, ಶಿವ ಅಂದರೆ ಸಾಮಾನ್ಯವಾಗಲ್ಲ, ಅದು ಎತ್ತಕ್ಕಾಗ್ತದೆ. ಹಾಗೆ ನೋಡಬೇಕು. ಮೊದಲು ಎತ್ತುವಕ್ಕೆ ಪ್ರಯತ್ನ ಮಾಡಿ ಬಂದಿರುವವರು, ಅವರು ಎಷ್ಟು ಶಕ್ತಿ ಇದೆ. ಅವರು ಸ್ವಲ್ಪ ಹೋಲಿಸ್ಕೊಳ್ತಾರಲ್ಲ, ತಮ್ಮ ರಾಜರು, ತಮ್ಮ ಪರಿಚಿತ ರಾಜರು ಇರುತ್ತಾರೆ. ಏನಪ್ಪ, ನೀವು ಒಂದು ಸಲ ನೋಡಿ ಬಾ, ನೀವು ನೋಡಿ ನನಗೆ ಹೇಳು ಎಷ್ಟಿರುತ್ತದೋ ನೋಡ್ಕೊಳ್ತೀನಿ ಅಂತ. ಅದು ಏನಿಲ್ಲ, ಇದು ನಾನು ಹೇಳ್ತಾ ಇದ್ದೀನಿ, ಅವ್ರಿಗೇನು ಯೋಚನೆ ಇಲ್ಲ. ನಾನು ಎತ್ತುತ್ತೇನು, ನನಗೆ ಬರ್ತದೆ, ನನಗೆ ಸೀತೆ ಬರ್ತದೆ, ಅದೊಂದೇ ಯೋಚನೆ. ಸೀತಾ ಎಲ್ಲರಿಗೂ ಸೀತನೇ ಕನಸು. ಮೂರ್ಖರ ಬುದ್ಧಿ ಹೇಗಿರುತ್ತದೆ ಅಂದರೆ ಹೇಳಿದಿನಲ್ಲ, ಪರೀಕ್ಷೆ ಪಾಸಾಗುವುದು ನೋಡಲ್ಲ, ಹಣ ಏನು ಬರುತ್ತದೆ ಅಷ್ಟೇ ನೋಡ್ಕೊಳ್ತಾರೆ. ಇದು ಬುದ್ಧಿವಂತನ ಲಕ್ಷಣವಲ್ಲ. ಸುನಿಪನ ಸಕಲ ಭೂಪ ಅಭಿಲಾಷೆ. ಜನಕರಾಜನ ಪ್ರತಿಜ್ಞೆ ಕೇಳಿದ ತಕ್ಷಣವೇ ರಾಜರಿಗೆಲ್ಲರಿಗೂ ಉತ್ಸಾಹವಾಯಿತು. ಸೀತೆ ಸಿಗ್ತಾಳ ಅಲ್ಲ, ಮೊದಲಿದು ಪಾಸಾಗೋ, ಅದು ನೋಡು. ನಾನು ಪಾಸಾಗುವುದು ಹೇಗೆ ಯೋಚನೆ ಮಾಡಲ್ಲ, ಅಮ್ಮ ಸೀತೆ ಸಿಗ್ತಾಳೆ, ಅದೊಂದೇ ಯೋಚನೆ. ನೋಡಿ, ಎಲ್ಲರಿಗೆ ಆಸೆ ಹುಟ್ಟಿತು. ಏನು? ಸುನಿಪನ ಸಕಲ ಭೂಪ ಅಭಿಲಾಷೆ. ಭಟಮಾನಿ ನಾನೇ ಪರಾಕ್ರಮಿ ಎಂದು ಯಾರಿಗೆ ಅಭಿಮಾನವಿತ್ತೋ
ಅತಿಶಯಮನ ಮಾಖೆ, ನಾನು ಮಹಾಪರಾಕ್ರಮಿ, ನಾನು ದೊಡ್ಡ ರಾಜ, ನಾನು ಪರಾಕ್ರಮಿ, ನನ್ನಿಂದ ಆಗುತ್ತದೆ, ಶಿವಧನುಸ್ಸೇನು ಇನ್ನು ಯಾರ್ದಾದರೂ ಧನುಸ್ಸು ಏನಾದರೂ ಮಾಡ್ತೀನಿ ಅಂತ. ಯಾಕಂದರೆ ನಿಮ್ಮ ಜನರು ಯಾವ ಧೈರ್ಯ ನೋಡಿಕೊಂಡಿಷ್ಟು ಧೈರ್ಯದಿಂದ ಇದ್ದೀವಿ ನೋಡಿ, ಯಾವ ಬಲ ನೋಡಿಕೊಂಡಿಷ್ಟು ಧೈರ್ಯ, ನಿಮ್ಮಲ್ಲಿ ಇರುವ ಬಲ ನೋಡ್ಕೊಂಡಿದ್ದೀಯಾ ಅಥವಾ ನಿಮಗೆ ಏನು ಸಿಗ್ತದೋ ಅದು ನೋಡಿಕೊಂಡ್ರೆ ಆಗುತ್ತದೆ ಅಂತ ಹೇಳ್ಬಿಡ್ಬೋದ? ಎಷ್ಟು ಸಿಗ್ತದೆ ಹೇಳು? ಇಷ್ಟ 1000 ರೂಪಾಯಿ ಅಲ್ಲಪ್ಪ, ಸ್ವಲ್ಪ 500 ರೂಪಾಯಿ ಕೊಟ್ಟು, 500 ರೂಪಾಯಿ ಅಲ್ಲಪ್ಪ ಎತ್ತಕ್ಕಾಗಲ್ಲ, 1000 ರೂಪಾಯಿ ಎತ್ತಕ್ಕಾಗ್ತದೆ. ಏನಪ್ಪ ಎಷ್ಟು ಹಣ ಸಿಗೋದು ನೋಡ್ಕೊಂಡು ಎತ್ತಕ್ಕಾಗ್ತದೋ ಅಲ್ಲವಾ ಯೋಚನೆ ಮಾಡ್ತಾರೆ. ಆಯಿತು 1000 ರೂಪಾಯಿ ಅಂದ್ಕೊಂಡು ಎತ್ತಿದರೆ ಇಲ್ಲಿಂದ ಗೇಟ್ ಹತ್ತಿರ ಹೋಗೋದಕ್ಕೆ ಈ ಕೊರಳಿನಲ್ಲಿ ನೋವು ಶುರುವಾಯಿತು. ಎತ್ತಕ್ಕಾಗಲ್ಲ. ಇನ್ನೂ ಸ್ವಲ್ಪ ಹೆಜ್ಜೆ ಹೋದ, ಆ ಮೇನ್ ರೋಡ್ಗೆ ಹೋದರೆ ಕೆಳಗೆ ಇಟ್ಬಿಟ್ಟ. ಅಯ್ಯೋ ಆಗಲ್ಲ ಎಂದು. ಈಗ ನೋವಾಗ್ತಾಯಿದೆ, ಇದೇನಪ್ಪ 1000 ರೂಪಾಯಿಗೋಸ್ಕರ. ಅವಾಗ ಹೇಳ್ತಾರೆ ಅಯ್ಯೋ ಆಗಲ್ಲ ಎಂದಲ್ಲ. ಅದಲ್ಲ, ಇನ್ನೊಂದು 500 ರೂಪಾಯಿ ಹೆಚ್ಚು ಕೊಡಬೇಕು. ಹೆಚ್ಚು ಕೊಡ್ತೀವಿ, ನಿಮ್ಮ ನೋವು ಹೇಗೆ? 500 ರೂಪಾಯಿ ಇತ್ತು, ನೋವು ಕಮ್ಮಿ ಆಗ್ತದೆ ಏನು? ನೋವೇನು ಕಮ್ಮಿ ಆಗಲ್ಲವಲ್ಲ. ಅಂದರೆ ಯೋಚನೆ ಬುದ್ಧಿ ಹೇಗಿರುತ್ತದೆ? ಹಣದಿಂದಲೇ ಆಕರ್ಷಣ, ಕಾರ್ಯದ ಏನು ಮಾಡಬೇಕು ಏನಿದೆ ಎಂದು ಯೋಚನೆ ಇಲ್ಲ. ಹಣ 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 ಲಾಭ, ಇದು ಕೇವಲ ಹಣ ಮೇಲೆ ಆಸಕ್ತಿ ಹೊರತು ಕೆಲಸ ಹೇಗೆ ಎನ್ನುವುದು ಯೋಚನೆ ಮಾಡಿದವರು ಬುದ್ಧಿವಂತ. ಇದು ಮಾಡಿ ಹಣ ಮಾಡು, ಮೊದಲು ಇದು, ನಂತರ ಪ್ರಯೋಜನ. ಅದರಿಂದ ನೋಡಿ, ಸುನಿಪನ ಸಕಲ ಭೂಪ ಅಭಿಲಾಷೆ ಭಟಮಾನಿ ಅತಿಶಯಮನ ಮಾಖೆ. ನಾನೇ ದೊಡ್ಡವರು, ನಾನು ಎತ್ತುತ್ತೇನೆ, ಏನಿದೆ ಎತ್ತಕ್ಕಾಗಲ್ಲವಾ, ಎತ್ತೇ ಬಿಡ್ತೀನಿ. ಏನಪ್ಪ ಎತ್ತೇ ಬಿಡ್ತೀನಿ, ಎತ್ತಕ್ಕಾಗಲ್ಲವಾ ಅಂದರೆ 2 ಮಾತುಗಳಿಂದ ನನಗೆ ಶಕ್ತಿ ಇದೆ ಅಂತ ಗೊತ್ತಾಯ್ತಾ? ಎತ್ತಕ್ಕಾಗಲ್ವಾ, ಎತ್ತೇ ಬಿಡ್ತೀನಿ, ಇದೇನು ಸಣ್ಣ ವಿಷಯ. 3 ಮಾತುಗಳು ಹೇಳ್ತಾ, ಇದೇನು ಸಣ್ಣ ವಿಷಯ, ಎತ್ತಕ್ಕಾಗ್ತದೆ, ಎತ್ತಕ್ಕಾಗಲ್ಲವಾ, ನಾನು ಎತ್ತು ಬಿಡ್ತೀನಿ. ಈ 3 ಮಾತುಗಳೆಲ್ಲ ಹಿಂದೆ ಮುಂದೆ ಯೋಚನೆ ಮಾಡದೆ ಹೇಳಿರುವ ಮಾತುಗಳು ಅಲ್ಲವೇ? ಪರಿಕರ ಬಾಂದಿ ಬುಟೆ ಅಕುಲಾಯಿ. ಪರಿಕರ ಬಾಂದಿ ತನ್ನ ಇರುತ್ತದೆಲ್ಲ, ಆ ಕಾಲದಲ್ಲಿ ಪಂಚ ಉಟ್ಕೊಳ್ತಿದ್ದರು. ಪಂಚ ಮೇಲೆ ಇದೆಲ್ಲ ಇಲ್ಲಿ ಕಟ್ಕೊಂಡು, ಸೊಂಟಕ್ಕೆ ಕಟ್ಕೊಂಡು ರೆಡಿಯಾಗಿದ್ದಾರೆ. ಈಗ ಕಟ್ಕೊಂಡು ಹೋಗಿ ಸರಿಯಾಗಿ, ಏಕೆಂದರೆ ಜಾರಿ ಹೋಗುತ್ತದಲ್ಲ, ನಿಲ್ವ ಅಡ್ಡಿ ಬರದಂತೆ ಚೆನ್ನಾಗಿ ಕಟ್ಕೊಂಡು ಕೈ ರೆಡಿ ಮಾಡಿಬಿಟ್ಟು ಈಗ ಎತ್ತೇ ಬಿಡ್ತೀನಿ ಅಂತ. ಪರಿಕರ ಬಾಂದಿ ಬುಟೆ ಅಕುಲಾಯಿ ಚಲೆ ಇಷ್ಟ ದೇವನ ಸಿರುನಾಯಿ. ತುಳಸಿದಾಸ ಅದಾದರೆ ಹೇಳ್ತಾ ಇದ್ದಾನೆ, ಇಷ್ಟದೇವ ತಮ್ಮ ಯಾರು ರಾಮ ಕೃಷ್ಣ ಶಿವ ಯಾರ್ಯಾರು ತಮ್ಮ ಇಷ್ಟದೇವರಿದ್ದಾರೋ ಆ ಇಷ್ಟದೇವರಿಗೊಂದು ಸಲ ನಮಸ್ಕಾರ ಮಾಡಿಕೊಂಡು ಈಗ ನಾನು ಎತ್ತಿ ಬಿಡ್ತೀನಿ ಎಂದು ಹೋದರು. ಇಷ್ಟದೇವನ ಸಿರನಾಯಿ ತಮಕಿ ತಾಕಿ ತಕಿ ಶಿವಧನು ಧರಹಿ. ತಮಕಿ ಕಷ್ಟಪಟ್ಟರು, ಹೀಗೆ ಅದು ಮಾಡಿದಾರೆ, ಇದು ಮಾಡಿದಾರೆ, ಈಗ ಸರಿಸಿದ್ದಾರೆ. ಈ ಸೈಡ್ನಿಂದ ಆಗುತ್ತದ, ಈ ಸೈಡ್ನಿಂದ ನೋಡಿದ್ದಾರೆ, ಮತ್ತು ಈ ಸೈಡ್ ನೋಡಿದ್ದಾರೆ, ಈ ಸೈಡ್ ನೋಡಿದ್ದಾರೆ, ಆ ಸೈಡ್ನಿಂದ, ಮತ್ತು ಈ ಸೈಡ್ನಿಂದ ಏನದು ಸರ್ಕಸ್ ಮಾಡಿದ ಹಾಗೆ ಎಲ್ಲ ಮಾಡಿಟ್ಟರು. ತಮಕಿ ತುಳಸಿದಾಸ್ ಚೆನ್ನಾಗಿ ಹೇಳ್ತಾನೆ, ತಮಕಿ ತಾಕಿ ತಕಿ ಶಿವಧನು ಧರಹಿ. ತಮಕಿ ಹೀಗೆ ಮಾಡಿಬಿಟ್ರು. ಸ್ವಲ್ಪ ಏನದು ಒತ್ತು ಅಂದರೆ ಸ್ವಲ್ಪ ಮೊದಲು ಹೀಗೆ ಹೇಳಬೇಕು, ಅದು ಎತ್ತಕ್ಕಾಗಲಿಲ್ಲ ಎಂದು ಪೂರ್ತಿ ತನ್ನ ಶಕ್ತಿಯನ್ನೆಲ್ಲ ತಗೊಂಡು ಬಿಟ್ಟು ಎತ್ತುಕೊಂಡು ಅಲಗಾಡುವುದೇ ಅಲ್ಲ, ಅದೇನು ಸಾಮಾನ್ಯವಾಯೇನೋ. ಶಿವಂದು ತಮಕಿ ತಾಕಿ ತಕಿ ಶಿವಧನು ಧರಹಿ ಉಟಯಿನ ಕೋಟಿ ಭಾಂತಿ ಬಲು ಕರಹಿ. ಏನು ಪ್ರಯತ್ನ ಮಾಡಿದ್ದರು ಶಿವಧನುಸ್ಸು. ನೀವು ಈ ಸೈಡ್ ನೋಡಿ, ಆ ಸೈಡ್ ನೋಡಿ, ಅಂದರೆ ಈ ಸೈಡ್ ಎತ್ತಿದ್ದರೆ ಚೆನ್ನಾಗಿರುತ್ತದ, ಆ ಸೈಡ್ನಿಂದ ಈ ಸೈಡು ಸ್ವಲ್ಪ ಏನು ಹತ್ತಿರಕ್ಕೆ ಹೋಗಬಹುದಾ, ಹೀಗಿಡಬಹುದಾ, ಕೈ ಹೀಗಿಟ್ಕೊಂಡ್ರೆ ಈಗಿಟ್ಕೊಂಡ್ರೆ 2 ಒಟ್ಟಿಗೆ ಹೇಳಬೇಕಾ, ಎಲ್ಲ ಪ್ರಯತ್ನ ಮಾಡಿದೆ. ಒಂದೊಂದು ಎತ್ತಿ ನೋಡಬೇಕಾ, ಒಂದೊಂದು ಕೈಯಿಂದ ಎಲ್ಲ ಟ್ರೈ ಮಾಡಿದರೆ ಏನಾಗಲಿಲ್ಲ. ಕೋಟಿ ಭಾಂತಿ ಬಲವಾಹಿ, ಅನೇಕನ್ನು ಕೋಟಿ ಬಗೆಯಾಗಿ ಪ್ರಯತ್ನ ಮಾಡಿದ್ದರಂತೆ. ಉಠಯ್ಯನ ಕೋಟಿ ಭಾಂತಿ ಬಲು ಕರಹಿ. ಎಷ್ಟೋ ಪ್ರಯತ್ನ ಮಾಡಿದ್ದರು, ಅದು ಹೀಗಿದ್ದು ಹೀಗೇನೂ ಅಲಗಾಡ್ತಾ ಇಲ್ಲ, ಅಷ್ಟು ಗಟ್ಟಿಯಾಗಿದೆ. ಅದು ಕಲ್ಲದ, ಅದೇನು ಹೇಳ್ತಾರೆ, ಕಬ್ಬಿನದು. ಶಿವಧನುಸ್ಸು ಕಬ್ಬಿನದು, ಭಯಂಕರ ಕಬ್ಬಿನದು. ಅದು ಭಯಂಕರ ಪವರ್ ಇದೆ. ಕಬ್ಬಿನದೇ ಅಲ್ಲ, ದೇವತಾ ಶಕ್ತಿ ಇರುತ್ತದೆ. ದೇವತಾ ಶಕ್ತಿ ಮುಖ್ಯ. ದೇವತರಿಗೆ ಮಂತ್ರಶಕ್ತಿ ಇರುತ್ತದೆ. ಅವರು ಮಂತ್ರಶಕ್ತಿ ಹಾಕಿಬಿಡ್ತಾರೆ. ಆ ಪವರು, ಆ ದೇವತಾ ಅನುಗ್ರಹ ಇರುವವರೇ ಎತ್ತುತ್ತಾರೆ, ಯಾರಿಂದ ಆಗಲ್ಲ. ಆ ದೇವತಾ ಅನುಗ್ರಹ ಇರಬೇಕು. ದೇವತರು ತನ್ನ ಶಕ್ತಿ ಇಡ್ತಾರೆ, ಈಗ ಎತ್ತಕ್ಕಾಗಲ್ಲ. ಚಲೆ ಇಷ್ಟ ದೇವನ ಮನಮಾ ಸಿರನಾಯಿ ತಮಕಿ ತಾಕಿ ತಕಿ ಶಿವಧನು ಧರಹಿ ಉಠಯಿನ ಕೋಟಿ ಭಾಂತಿ ಬಲು ಕರಹಿ ಜಿನಕೆ ಕಚು ವಿಚಾರ ಮನ ಮಾಹಿ ಚಾಪ ಸಮೀಪ ಮಹೀಪ ನ ಜಾಹಿ. ಯಾರಿಗೇನು ಅನಿಸಿದೆಯೋ, ಸ್ವಲ್ಪ ಏನೋ ಧೈರ್ಯ ಕಮ್ಮಿ ಇತ್ತು,
ಅಥವಾ ಏನೋ ಇದು ದೊಡ್ಡವರು ಎತ್ತತಕ್ಕದ್ದಪ್ಪ, ನಮ್ಮಿಂದ ಏನಾಗುತ್ತದೆ ಅನ್ನೋರು ಹೋಗಲೇ ಇಲ್ಲ. ಏಕೆ? ಹೋಗಿ ಅಪಮಾನ ಮಾಡುವಕ್ಕಿಂತ ನಾನು ಸುಮ್ಮನೆ ಕೂತಿರ್ತೀನಿ. ಯಾರಾದರೂ ಕೇಳಿದರೆ ಏನಪ್ಪ ನೀವು ಮಾಡಿದ್ದೆ, ನಾನು ಹೋಗಲಿಲ್ಲ. ಏಕೆ ಅಂದರೆ ಅದು ದೊಡ್ಡವರು ಎತ್ತತಕ್ಕದ್ದು, ಏಕೆ ಎಂದು ಅಪಮಾನವಾಗುತ್ತದೆ ಎಂದು ಮೊದಲೇ ನಾನೇ ಹೋಗಲಿಲ್ಲ. ನನಗೇನು ಇಷ್ಟ ಇರಲಿಲ್ಲ, ನನಗೆ ಬೇಡ ಅಂದ್ಕೊಂಡೆ, ನಾನು ಸುಮ್ಮನೆ ನೋಡ್ಲಿಕ್ಕೆ ಬಂದೆ. ಮೊದಲೇನೋ ಬೇಕು ಅಂದ್ಕೊಂಡರು, ಇಲ್ಲಿ ನೋಡಿದ್ದರೆ ಮಿಕ್ಕ ಜನರು ಎತ್ತಿದ್ದರೆ ಅಮ್ಮ ಅವರಿಗೆ ಕಷ್ಟವಾಗ್ತಾಯಿದೆ, ನನಗೆ ಆಗ್ತದ, ಧೈರ್ಯ ಸಾಕಾಗಲಿಲ್ಲ, ನಾನು ಹೋಗಲ್ಲ ಅಂದ್ಕೊಂಡ್ರು ಅಷ್ಟೇ. ಏಕೆ? ಜನರು ಪ್ರಯತ್ನ ಮಾಡಿ ವಿಫಲವಾಗಿದ್ದರೆ ಅಪಮಾನ ಹೆಚ್ಚು, ಅದರಿಂದ ಪ್ರಯತ್ನವೇ ಮಾಡಲ್ಲ. ಏಕೆ ಮಾಡಲಿಲ್ಲ? ನನಗಿಷ್ಟವಿಲ್ಲ, ಅದರಿಂದ ಮಾಡಲಿಲ್ಲ. ಇಷ್ಟವಿಲ್ಲ ಅಲ್ಲ, ಸೋತು ಹೋಗ್ತೀನಿ ಎಂದು ಭಯ. ನೋಡಿ ಹೇಗೆ ಮಾಡ್ಕೊಳ್ತಾರೆ ನೋಡಿ. ತಿನ್ನಕ್ಕೆ ಕಚ್ಚು ಬಿಚಾರು ಮನ ಮಾಹಿ, ಚಾಪ ಸಮೀಪ ಮಹೀಪನ ಜಾಹಿ. ಅದರಿಂದ ಚಾಪ ಸಮೀಪ, ಶಿವಧನುಸ್ಸಿಗೆ ಹತ್ತಿರಕ್ಕೆ ಹೋಗಲಿಲ್ಲ. ಏಕೆ? ಇಲ್ಲೇ ಕೂತಿದ್ದಾರೆ, ಹೋಗಲೇ ಇಲ್ಲ. ನಮ್ಮಿಂದ ಏನಾಗ್ತದೆ, ಅಂಥವರು ನನಗಿಂತ ದೊಡ್ಡವರೇ ಪ್ರಯತ್ನ ಮಾಡಿದ್ದಾರೆ, ಅವರಿಂದ ಆಗಲಿಲ್ಲ. ನಾನು ಎತ್ತಿದ್ದರೆ ಅಪಮಾನವಾಗ್ತದೆ, ಜನರು ನಗುತ್ತಾರೆ. ಅಷ್ಟೇ ಅಲ್ಲ, ನಮ್ಮ ಜನರು, ನಮ್ಮ ಜೊತೆಗೆ ಬಂದಿರುವ ಸೇವಕರು, ಭಕ್ತರು, ಮಂತ್ರಿಗಳು ಎಲ್ಲ ಇರುತ್ತಾರಲ್ಲ, ಅವರು ಎಲ್ಲರಿಗೂ ಗೊತ್ತಾಗಿಬಿಡ್ತದೆ. ಮತ್ತೆ ನಾವು ವಾಪಸ್ ಹೋದಾಗ ಏನು ಹೇಳ್ತಾರೆ? ನಮ್ಮ ರಾಜರು ಪ್ರಯತ್ನ ಮಾಡಿದ್ರು, ಎಲ್ಲರೂ ಸೋತು ಹೋದರು ಎಲ್ಲರಿಗೂ ಹೇಳಿಬಿಡ್ತಾರಲ್ಲ, ಅಪಮಾನವಾಗಲ್ಲವ. ಆದ್ದರಿಂದ ಪ್ರಯತ್ನವೇ ಮಾಡಲಿಲ್ಲ, ಹೋಗಲೇ ಇಲ್ಲ. ಜಿನ್ನಕ್ಕೆ ಕಚ್ಚು ಬಿಚಾರು ಮನ ಮಾಹಿ, ಚಾಪ ಸಮೀಪ ಮಹೀಪನ ಜಾಹೀನ್, ತಮಕಿ ಧರಹಿ ಧನು ಮೂಢ ನೃಪ. ಈಗ ಯಾರು ಮೂಢ, ಉಟಯಿನ ಚಲಹಿಲ ಜಾಯಿ, ಯಾರು ಮೂರ್ಖರಿದ್ದಾರೋ ಅಭಿಮಾನಿ ಹೆಚ್ಚುಗಳು. ಅಭಿಮಾನ ಹೆಚ್ಚು, ಯೋಗ್ಯತೆ ಕಮ್ಮಿ, ಅಭಿಮಾನ ಹೆಚ್ಚು. ನಾನು ಮಾಡ್ತೀನಿ ಅಂತ ಅಹಂಕಾರವಿರುವ ರಾಜರು ಮಾತ್ರ ಪ್ರಯತ್ನ ಮಾಡಿ ಸೋತು ಹೋಗಿ ನಾಚಿಕೆಯಿಂದ ತಲೆ ಬಗ್ಗಿಸ್ಕೊಂಡು ಬಂದು ಕೂತಿದ್ದಾನೆ ಅಲ್ಲವೇ? ಯಾರಾದರೂ ನೋಡ್ತಾರೋ ಏನೋ ಎಂದು ಅವರೇನು ಇಲ್ಲಿ ಎದುರಾಗಿ ಬರೋಕ್ಕಿಂತ ಸ್ವಲ್ಪ ಪಕ್ಕದಿಂದ ಹೋಗಿಬಿಟ್ರು, ಇನ್ನೊಬ್ಬರು ಕುರ್ಚಿಯಿಂದ ಯಾರಿಗೆ ಕಂಡು ಬರೋದಂತೆ ಅಲ್ಲ. ಏನೋ ಎತ್ತಕ್ಕಾಗದಿದ್ದರೆ ತಪ್ಪಿಸ್ಕೊಳ್ಳೋಕ್ಕಾದರೂ ಬರಬೇಕೆ, ಆ ಬುದ್ಧಿ ಆದರೆ ಇರಬೇಕೆ. ಎದುರಾಗಿ ಹೋಗುವಾಗ ಮೆಟ್ಟಲು ಹತ್ತು ಹೋಗ್ತಾರೆ, ಬರುವಾಗ ಮಾತ್ರ ಸೈಡ್ನಿಂದ ಬರ್ತಾರೆ. ನೇರಾಗಿ ಬಂದರೆ ಎಲ್ಲರಿಗೂ ಕಂಡು ಬರ್ತೀವಲ್ಲ, ಅದರಿಂದ ಚೆನ್ನಾಗಿರಲ್ಲ ಎಂದು ಆ ಸೈಡ್ನಿಂದ ಬಂದು ಜನರ ಪಕ್ಕದಿಂದ ಬಂದು ಸೈಡ್ಗೆ ಹಿಂದಿನಿಂದ ಬಂದು ಕೂತಿರ್ತಾರೆ, ಯಾರು ನೋಡೋದೇ ಇರುವಂತೆ ಎಲ್ಲ. ಯಾಕಂದರೆ ಮಿಕ್ಕ ಜನರು ಎತ್ತುವಾಗ ದೃಷ್ಟಿಯೆಲ್ಲ ಅಲ್ಲಿರುತ್ತದೆಯೇ, ಎಲ್ಲರೂ ಎಲ್ಲಿ ನೋಡ್ತಾ ಇದ್ದೀವಿ, ಎಲ್ಲರ ದೃಷ್ಟಿ ಆಗಿದೆಯಾ, ಹಾಗಾದರೆ ಬಂದು ಏನಾಗದಂತೆ, ನಾನು ಹೋಗದೇ ಇದ್ದಂತೆ ಸುಮ್ಮನೆ ಕೂತಿರ್ತಾರೆ, ಏನು ಗೊತ್ತಿಲ್ಲದಂತೆ ಅಲ್ಲ. ಏನೋ ಮಾಡಬೇಕು ಮತ್ತೆ ಪ್ರಯತ್ನ. ತಮಕಿ ಧರಹಿದನು ಮೂಢನ್ ರೂಪ, ಉಟಯಿನ ಚಲಹಿಲ ಜಾಯಿ. ತುಳಸಿದಾಸ್ ಇಷ್ಟೇ ಹೇಳಿದ್ದರು, ಅದು ಧನುಸ್ಸು ಎತ್ತಕ್ಕಾಗ್ತಾ ಇಲ್ಲ, ನಾಚಿಕ ಪಟ್ಕೊಂಡರು ಎಂದು ಹೇಳಿದ್ದಾರೆ. ನಾನು ಮಿಕ್ಕದೆಲ್ಲ ನಾನು ಸೇರಿಸಿದೆ. ಮನಹು ಪಾಯಿ ಭಟ ಬಾಹುಬಲು, ತುಳಸಿದಾಸ ಪುಸ್ತಕಕ್ಕೆ ನಾನು ಸ್ವಲ್ಪ ಸೇರಿಸೋದು ಬರುತ್ತದೆ, ಅವರೇ ಹೇಳ್ತಾರೆ, ಸ್ವಲ್ಪ ನಾನು ಸೇರಿಸ್ತೀನಿ. ಮನಹಿ ಪಾಯಿ ಭಟ ಬಾಹುಬಲು, ಅಧಿಕ ಗರುವಾಯಿ. ಅದು ಏನು ದುರದೃಷ್ಟವೋ ಇವರೆಲ್ಲರಿಗೆ, ಒಬ್ಬೊಬ್ಬನು ಪ್ರಯತ್ನ ಮಾಡುತ್ತಾ ಇರುವಾಗ ಅದು ಇನ್ನೂ ಕ್ಷಣಕ್ಕೆ ಭಾರ ಹೆಚ್ಚಾಗ್ತಾ ಇದ್ದಂತೆ. ಕ್ಷಣಕ್ಕೆ ಭಾರ ಹೆಚ್ಚಾಗ್ತಾ ಇದ್ದೋ ಏನೋ ಎಂದಂತೆ ಎತ್ತುವಕ್ಕೆ ಹೋಗುತ್ತಾ ಇರುವ ಒಬ್ಬನು ಪ್ರಯತ್ನ ಮಾಡಿದರೆ ಆಗಲಿಲ್ಲ, ಇನ್ನೊಬ್ಬರಂದರೆ ಇನ್ನೂ ಕಷ್ಟ, ಇನ್ನೂ ಕಷ್ಟ. ಇದೇನಪ್ಪ, ಒಬ್ಬೊಬ್ಬನು ಪ್ರಯತ್ನ ಮಾಡುತ್ತಾ ಇರುವಾಗ ಇನ್ನಿನ್ನು ಭಾರ ಹೆಚ್ಚಾಗ್ತಾ ಇದ್ದೇನು, ಹಾಗೆ ಅನಿಸುತ್ತಾ ಇದೆ. ಭೂಪ ಸಹಸ ದಸಯೇ ಕಹಿ ಬಾರ, ಲಗೆ ಉಠಾವ ನಟರಯಿ ನಟಾರ. ಅದು ಭೂಪ ಸಹಸ ದಸ ಅಂತೆ. ಅಪ್ಪ 10,000 ರಾಜರು ಎತ್ತಕ್ಕಾಗಲಿಲ್ಲ. ಭೂಪ ಸಹಸ ದಸ ಏಕಹಿ ಬಾರ, ಲಗೆ ಉಠಾವ ನಟರಯಿ ನಟಾರ. 10,000 10,000 ಜನರು ಒಟ್ಟಿಗೆ ಎತ್ತುವಕ್ಕೆ ಹೋದರೂ ಎತ್ತಕ್ಕಾಗಲಿಲ್ಲ. ದಗಯಿನ ಸಂಬುಸರಾಸನು ಕಯಸೆ ಅಂತ ಅಲ್ಲಿ ಜನಕನ ಮನೆಯಲ್ಲಿರುವಾಗ ಅಲ್ಲಿರುವ ಜನರು, ಸೇವಕರು, ಪರಾಕ್ರಮಿಗಳು, ವೀರರು, ಸೈನಿಕರೆಲ್ಲ ಎತ್ತೋಣ ಅಲ್ಲಿಂದ ಇಲ್ಲಿಗೆ ತರಬೇಕಲ್ಲವೇ? ರಾಜರ ಮನೆಯಲ್ಲಿ ಎಲ್ಲೋ ಇತ್ತು, ಅಲ್ಲಿಂದ ಇಲ್ಲಿಗೆ ತರಬೇಕಂದರೆ ಒಂದು ದೊಡ್ಡದು ಪೆಟ್ಟಿಗೆ ಇತ್ತು, ಅದರ ಮೇಲೆ ಶಿವಧನುಸ್ಸಿತ್ತು, ಅದರ ಒಳಗೆ ಆ ಪೆಟ್ಟಿಗೆ ಸಮೇತ ಎತ್ತಬೇಕಂದ್ರೆ ಎಷ್ಟು ಜನರು, ಸಾವಿರ ಜನರು ಎತ್ತಿ ಇಲ್ಲಿಂದ ಅಲ್ಲಿ ಸ್ವಲ್ಪ ಎತ್ತಿ ಬಿಟ್ಟುಬಿಟ್ರು, ಆಗಲೇ ಇಲ್ಲ. ಮತ್ತೆ ಇನ್ನೊಬ್ಬರು ಬಂದರೆ ಇನ್ನೊಂದು 50 ಜನರು 100 ಜನರು ಬಂದು ಸ್ವಲ್ಪ ಎತ್ತಿದ್ದಾರೆ. ಹಾಗೆ ಕಷ್ಟಪಟ್ಟು ಎಲ್ಲರೂ ಸೇರಿಕೊಂಡು 10,000 ಜನರು ಕೊನೆಗೆ ಇಲ್ಲಿ ತಲುಪಿ ಬಿಟ್ಟುಬಿಟ್ರು. ಇಷ್ಟು ಅಂದರೆ ಅದು ಎತ್ತುವುದಕ್ಕೆ ಸಹಸ ದಸ
10,000 ಜನರು ಎಲ್ಲರೂ ಸೇರಿಕೊಂಡು ಸ್ವಲ್ಪ 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 ಮಾಡಿ ಕೊನೆಗೆ ಇಲ್ಲಿಗೆ ತಂದಿದ್ದು ಅದು ಶಿವಧನುಸ್ಸು. ಅದರ ಮೇಲೆ ಮಂತ್ರಶಕ್ತಿ ಇದೆ. ಯಾರಿಂದ ಆಗುತ್ತದ ಏನು? ಡಗಯಿನ ಸಂಬುಸರಾಸನು ಕೈಸೆ. ಶಿವನ ಧನುಸ್ಸು ಒಂದು ಚೂರು ಅಲ್ಲಿಂದ ಅದಕ್ಕೆ ಏನು ಹೇಳ್ತಾರೆ? ಅಲಗಾಡುವುದು ಹೇಳ್ತಾರೆ. ಮೂವಿಂಗ್ ಏನು ಹೇಳ್ತಾರೆ? ಅದಕ್ಕೆ ಒಂದು ಚೂರು ಮೂವ್ ಆಗ್ತಾ ಇಲ್ಲ, ಅಲ್ಲಿಂದ ಅಲಗಾಡ್ತಾ ಇಲ್ಲ. ಹೇಗೆ ಅಂದರೆ ಕಾಮಿ ವಚನ ಸತಿ ಮನು ಜಯಸೆ. ಕಾಮುಕನ ಮಾತು ಮಾತಾಡಿದ್ದರೆ ಸತೀದೇವಿ, ಸತಿ ಅಂದರೆ ಯಾವುದೇ ಪತಿವ್ರತ ಸ್ತ್ರೀ ಮನಸ್ಸು ಒಂದು ಚೂರು ಅಲಗಾಡಲ್ಲ. ಕಾಮಿ ಎಷ್ಟು ಮಾತಾಡಿದ್ದರು, ರಾವಣನಂತನೂ ಎಷ್ಟು ಮಾತಾಡಿದ್ದರು, ಸೀತಮ್ಮ ಮನಸ್ಸು ಒಂದು ಚೂರು ಏನು ಅಲಗಾಡಲಿಲ್ಲವೋ ಹಾಗೆ ಶಿವಧನುಸ್ಸು ಎತ್ತು ಪ್ರಯತ್ನ ಮಾಡಿದ್ದರು ಅದು ಅಲಗಾಡಲೇ ಇಲ್ಲವಂತೆ. ತುಳಸಿದಾಸರು ಹೇಳುವುದು ನೋಡಿ, ಕಾಮಿ ವಚನ ಸತಿ ಮನು ಜಯಿಸೆ. ಸತಿ ಎಂದು ಪತಿವ್ರತ ಮನಸ್ಸು ಒಂದು ಚೂರು ವಿಚಲಿತವಾಗಲ್ಲ. ಕಾಮಿ ಎಷ್ಟೇ ಮಾತಾಡಲಿ, ಎಷ್ಟು ಆಕರ್ಷಣೆ ತೋರಿಸಲಿ, ಅದಕ್ಕೇನು ಅರ್ಥವಿಲ್ಲ. ಕಾಮಿ ವಚನ ಸತಿ ಮನು ಜಯಸೆ ಸಬನೃಪ ಭಯೇ ಜೋಗು ಉಪಹಾಸಿ. ಅಷ್ಟೇ, ಎಲ್ಲರೂ ಉಪಹಾಸ್ಯಕ್ಕೆ ಪಾಲಾಗಿಬಿಟ್ಟರು. ಉಪಹಾಸ್ಯ ಗೊತ್ತಾಯ್ತಾ? ಏನು ಹೇಳ್ತಾರೆ? ಉಪಹಾಸನೆ ಹೇಳ್ತಾರೆ? ಅಪಹಾಸ್ಯ ಓಕೆ. ಉಪಹಾಸ್ಯಕ್ಕೆ ಪಾಲಾಗಿ ಬಿಟ್ಟರು ಎಲ್ಲರೂ. ಅಂದರೆ ಎಲ್ಲರೂ ಸೋತು ಹೋದರು, ಯಾರೇ ಕೆತ್ತಕ್ಕಾಗಲಿಲ್ಲ. ಅದರಿಂದ ಸಬನೃಪ ಭಯೇ ಜೋಗು ಉಪಹಾಸಿ ಜೈಸೆ ಬಿನು ಬಿರಾಗ ಸನ್ಯ. ತುಳಸಿದಾಸ್ ಚೆನ್ನಾಗಿದೆ ಅಪ್ಪ. ಜೈಸೆ ಬಿನು, ತುಳಸಿದಾಸ ಉಪಮಾನಗಳು ತುಂಬ ಚೆನ್ನಾಗಿರುತ್ತವೆ. ಇಲ್ಲಿ ನೋಡಿ, ಕಾಮಿ ವಚನದಿಂದ ಪತಿವ್ರತ ಮನಸ್ಸು ಹೇಗೆ ವಿಚಲಿತವಾಗಲ್ಲ ಒಂದು ಹೇಳಿದ್ದಾರೆ. ಇನ್ನೊಂದೇನೆಂದರೆ, ಎಲ್ಲರೂ ರಾಜರು ಹೇಗೆ ಅಪಹಾಸ್ಯ ಪಾಲಾಗಿದ್ದಾರೆಂದರೆ, ವೈರಾಗ್ಯವಿಲ್ಲದೆ ಸನ್ಯಾಸ ತಗೊಂಡರೆ ಅಪಹಾಸ್ಯ ಪಾಲಾಗ್ತಾರೆ ಅಲ್ಲವ. ವೈರಾಗ್ಯವಿಲ್ಲದೆ ಸನ್ಯಾಸಿ ಆಗಿಬಿಟ್ಟರೆ ಎಲ್ಲಿ ಹಣ ನೋಡಿದ್ದರೋ, ಇನ್ನೇನು ಭೋಗ ನೋಡಿದ್ದರೋ ಅದು ಆಕರ್ಷಣವಾಗ್ತದೆ. ಇವರ ಆಕರ್ಷಣ ಕಣ್ಣಿನಲ್ಲಿ ಕಂಡು ಬರುತ್ತದೆ. ನೋಡಿದ್ದವ್ರಿಗೆ ಗೊತ್ತಾಗ್ತದೆ, ಏನಪ್ಪ ಯಾವುದು ನೋಡಿದರೆ ಹಬ್ಬದು ಚೆನ್ನಾಗಿದೆ ಎಂದು ಆಕರ್ಷಿತನಾಗ್ತಾನೆ. ವಸ್ತು ಯಾವುದು ನೋಡಿದ್ದರೋ ಆಕರ್ಷಿತವಾದರೆ ಅವರು ಅಪಹಾಸ ಪಾಲಾಗ್ತಾನೆ. ಎಲ್ಲಿ ಹೋದರೂ ನಿಜವಾದ ವಿರಕ್ತರಾದರೆ ಯಾವುದಕ್ಕೆ ಆಕರ್ಷಣವಾಗಲ್ಲ, ಅವರು ಆನಂದವಾಗಿರ್ತಾನೆ. ತುಳಸಿದಾಸ ಉದಾಹರಣೆ ಚೆನ್ನಾಗಿ ಕೊಡ್ತಾನೆ. ಜೈಸೆ ಬಿನು ಬಿರಾಗ ಸನ್ಯಾಸಿ. ವೈರಾಗ್ಯವಿಲ್ಲದೆ ಸನ್ಯಾಸಿ ಗತಿ ಏನಾಗುತ್ತದೆ ನೋಡು. ಎಲ್ಲಿ ಹೋದರೂ ಅವರಿಗೆ ಅಪಮಾನವೇ ಅಲ್ಲವೇ? ಎಲ್ಲಿ ಹೋದರೂ ಅಪಮಾನವೇ. ಅಂದರೆ ಇದರಿಂದ ಉಪದೇಶವೇನು? ಸನ್ಯಾಸವು ಸುಮ್ಮನೆ ತಗೊಳ್ಳಬೇಡಿ. ವೈರಾಗ್ಯ ನೋಡ್ಕೋ, ಗಟ್ಟಿಯಾಗಿದ್ದರೆ ತಗೋ, ಇಲ್ಲದಿದ್ದರೆ ಬೇಗ ಅರ್ಜೆಂಟ್ ಮಾಡಿ ಅವರನ್ನು ನೋಡಿ ಇವರನ್ನು ನೋಡಿ. ಎಷ್ಟೋ ಜನರು ನೋಡಿದ್ದೇವೆ, ಅವರನ್ನು ನೋಡಿ ಅವರೆಲ್ಲರೂ ನೋಡಿದ್ದೀನಲ್ಲ ಹಬ್ಬ, ಅವರು ಸುಮ್ಮನೆ ಆನಂದವಾಗಿ ತಿರುಗುತ್ತಾ ಇದ್ದಾರೆ, ನಾನು ತೊಗೊಂಡ್ರೆ ಆಗ್ತೀನಲ್ಲ ಅಂತ ತೊಗೊಂಡ್ರು. ಈಗ ನಂತರ ಅಳುತ್ತಾನೆ ಇರ್ತಾರೋ, ಅಯ್ಯೋ ನನಗೆ ಯಾರು ನೋಡಲ್ಲ, ಅಯ್ಯೋ ನನಗದಾಗಲ್ಲ, ಅಯ್ಯೋ ನನಗಿದಾಗಲ್ಲ. ಏನಪ್ಪ, ವೈರಾಗ್ಯವಿಲ್ಲದೆ ಸನ್ಯಾಸಿ ಆದರೆ ಈಗ ಅವರು ದುರ್ಗತಿ ನೋಡಬೇಕು, ಎಷ್ಟು ಅಡುತ್ತಾನೋ ನೋಡಬೇಕು. ಅದರಿಂದ ಜೈಸೆ ಬಿನು ಬಿರಾಗ ಸನ್ಯಾಸಿ ಕೀರತಿ ವಿಜಯ ಬೀರತ ಭಾರಿ ಚಲೆ ಚಾಪಕರ ಬರಬಸಹಾರಿ. ಕೀರತಿ ವಿಜಯ ವೀರತ ಭಾರಿ. ಏನದು? ಕೀರ್ತಿ, ವಿಜಯ, ವೀರತ್ವ ಮೂರು ದೊಡ್ಡದೆ. ಕೀರ್ತಿ ದೊಡ್ಡದು, ಇದನ್ನು ಎತ್ತಿದ್ದರೆ ಕೀರ್ತಿ ದೊಡ್ಡದು. ಶಿವಧನುಸ್ಸು ಎತ್ತಿದನಂತೆ ಇವನ ಹೆಸರು ಇಡೀ ಪ್ರಪಂಚಕ್ಕೆ, ಎಲ್ಲ ರಾಜರು, ಏಕೆಂದರೆ ರಾಜರು ಇಲ್ಲೇ ಇದ್ದಾರೆ ನೋಡುವವರು. ಇವರೆಲ್ಲರಲ್ಲಿ ಯಾರು ಎತ್ತಿದ್ದಾರಪ್ಪ ಅಂದರೆ ಎಲ್ಲರಿಗೂ ಗೊತ್ತಾಗ್ತದೆ. ಯಾವ ದೇಶಕ್ಕೆ ಹೋದಲ್ಲಿ ಆ ರಾಜಕುಮಾರರು ಎತ್ತಿದ್ದಾರೆ, ಅವರೆತ್ತಿದ್ದಾರೆ ಎಂದು ಎಲ್ಲರಿಗೂ ಗೊತ್ತಾಗಿ ಬಿಡ್ತದೆ. ಕೀರ್ತಿ ದೊಡ್ಡದು, ಯಶಸ್ಸು ಕೀರ್ತಿ ದೊಡ್ಡದು ಬರುತ್ತದೆ. ವಿಜಯ ಅಂದರೆ ಗೆಲುವು ದೊಡ್ಡದಾಗ್ತದೆ. ವೀರತ್ವವೂ ದೊಡ್ಡದೆ, ಹೆಚ್ಚಿನ ವೀರತ್ವ ಆಗುತ್ತದೆ. ಕೀರತಿ ವಿಜಯ ಬೀರತ ಭಾರಿ ಚಲೆ ಚಾಪಕರ ಬರಬಸಹಾರಿ. ಎಲ್ಲರೂ ಬರಬಸ ಅಂದರೆ ಸುಮ್ಮನೆ ಸೋತು ಹೋಗಿ ಇದೆಲ್ಲ ಕಲಿತ್ಕೊಂಡು ಕೀರ್ತಿ ಕಲ್ಕೊಂಡರು, ವಿಜಯ ಕಲ್ಕೊಂಡರು, ವೀರತ್ವ ಕಲ್ಕೊಂಡರು. ಜನರು ನೋಡ್ತಾರೆ. ಮತ್ತೀಗ ಜನರು ಪಬ್ಲಿಕ್ ಮಾತಾಡ್ತಾರೆ ನೋಡಿ. ಕ್ರಿಕೆಟ್ ಆಟ ಆಡಿದಾಗ ಅವರೇನು ಮಾಡ್ತಾನೆ, ಇವರೇನು ಮಾಡ್ತಾರೆ, ಅವರು ಸುಮ್ಮನೆ ಮೊದಲನೇ ಬಾಲ್ಗೆ ಸೋತು ಹೋದ ಅವನಿಗೇನು ಆಟ ಬರ್ತದೆ ಹೇಳ್ತಾರಲ್ಲ. ಜನರು ಮಾತಾಡ್ತಾರೆ, ಸುಮ್ಮನೆ ಕೂತಿರಲ್ಲ, ಮಾತಾಡ್ತಾರೆ. ಜನರ ಬಾಯಿ ಸುಮ್ಮನೆ ಇರಲ್ಲ, ಅವರೆಲ್ಲ ಗಮನಿಸ್ತಾರೆ, ಮಾತಾಡ್ತಾರೆ. ಯಾರ್ಯಾರು ಎತ್ತಿನ ಆ ರಾಜನ ಗೊತ್ತು, ಅವ್ರು ಏನು ಮಾಡಿದ್ರು ಗೊತ್ತು, ಅವ್ರ ಹತ್ತಿರಕ್ಕೆ ಹೋದು ಮುಟ್ಟಕ್ಕಾಗಲಿಲ್ಲ, ಅವ್ರು ಬಂದಿರೋದು ಗೊತ್ತು. ಅವ್ರೇನಿಲ್ಲ, ಅವ್ರು ಸುಮ್ಮನೆ ನೋಡ್ಲಿಕ್ಕೆ ಹೇಗಿದ್ದಾನೆ, ಏನಿಲ್ಲ. ಅವರಿಗೆ ಕಿರೀಟ ದೊಡ್ಡದು ಇಟ್ಕೊಂಡ್ರೆ ಹೊರತು ಅವ್ರ ಕೈ ಎತ್ತಕ್ಕಾಗಲ್ಲ. ಜನರು ಏನೇನು ಮಾಡಿದೆ ಎಲ್ಲ ನೆನಪಿಟ್ಕೊಳ್ತಾರೆ. ಮತ್ತು ತಮ್ಮಲ್ಲಿ ತಾವು ಪ್ರತಿ ದಿವಸ ಅದೇ ಮಾತಾಡ್ತಾರೆ. ಇವ್ರ ಗತಿ ಏನಾಗಬೇಕು ಇವರದು. ಎಲ್ಲರ ಎದುರಾಗಿ ತನಗೆ ಅಪಕೀರ್ತಿ ಪಾಲಾದರೆ ಅಯ್ಯೋ ರಾಮ ತನ್ನ ಕುರಿತು ಎಲ್ಲರೂ ಮಾತಾಡ್ಕೊಳ್ತಾರೆ. ರಾಜರಿಗೆ ಗೆದ್ದರೆ ಎಷ್ಟು ಕೀರ್ತಿ ಬರುತ್ತದೋ, ಸೋತು ಹೋದರೆ ಅಷ್ಟು ಅಪಹಾಸ್ಯವೂ ಆಗುತ್ತೆ.
ಎರಡೂ ಆಗುತ್ತೆ, ಎಲ್ಲ ಕಡೆ ಅಷ್ಟೇ. ಅದರಿಂದ ಕೀರತಿ ವಿಜಯ ಬೀರತ ಭಾರಿ ಚಲೆ ಚಾಪಕರ ಬರಬಸಹಾರಿ. ಸೋತು ಹೋಗಿ ಬಲವಂತವಾಗಿ ಹೋಗುವೆಂದು ಇವರನ್ನು ಅಪಮಾನ ಮಾಡಿ ಕಲಿಸಿದಂತೆ ಆಯಿತಂತೆ ಇವರಿಗೆ. ಶ್ರೀಹತ ಭಯೇ ಹಾರಿ ಹಿಯ ರಾಜ. ಅವರ ಮುಖವೆಲ್ಲ ಕಾಂತಿ ಹೋಯಿತಂತೆ. ಕಾಂತಿ ಅಂದರೆ ಹೊಳಪು ಇರುತ್ತದೆ ನೋಡಿ, ಮುಖದಲ್ಲಿ ತೇಜಸ್ಸೇ ಹೋಯಿತು. ಮುಖದಲ್ಲಿ ಒಂದು ಉತ್ಸಾಹ ಧೈರ್ಯ ಇರುತ್ತಿತ್ತೆ, ಈಗ ನಗು ಅದೇನಿಲ್ಲ, ಮುಖ ಹೀಗಾಯಿತು, ಏನು ತಲೆ ಎತ್ಕೊಳ್ಳೋಕ್ಕೆ ಧೈರ್ಯವಿಲ್ಲ, ಹೀಗೆ ಬಗ್ಗಿಸ್ಕೊಂಡು ಹೀಗೆ ಬಂದರಂತೆ. ಮುಖದಲ್ಲಿ ತೇಜಸ್ಸಿಲ್ಲ ಎಲ್ಲರಿಗೆ. ಶ್ರೀಹತ ಭಯೇ ಹಾರಿ ಹಿಯ ರಾಜ. ಹೃದಯದಲ್ಲಿ ಅಲ್ಲಿ ಸೋತು ಹೋಗೋದೆಲ್ಲ ತಮ್ಮ ಹೃದಯದಲ್ಲಿಯೂ ಸೋತು ಹೋಗಿದ್ದಂತೆ ಬಂದು ಬಿಟ್ಟರಂತೆ. ಬೈಠೆ ನಿಜ ನಿಜ ಜಾಯೆ ಸಮಾಜ. ಹೋಗಿ ತಮ್ಮ ತಮ್ಮ ಜಾಗ ಎಲ್ಲಿ ಕೊಟ್ಟರೋ ಆ ಜಾಗದಲ್ಲಿ ತನ್ನ ಮಂತ್ರಿ ಸೇವಕರು ಇರುತ್ತಾರಲ್ಲ ಅವರ ಜೊತೆಗೆ ಹೋಗಿ ಮೊದಲಲ್ಲಿ ಕೂತಿದ್ದಾರೆ. ಈಗ ಏನು ಮಾಡವು, ಯಾರ ಜೊತೆಗೆ ಮಾತಾಡಬೇಕು? ಮಾತಾಡೋಕ್ಕೆ ಅವ್ರಿಗೇನು ಶಕ್ತಿ ಇಲ್ಲ. ಏನೋ ಕಣ್ಣು ಮುಚ್ಕೊಂಡು ಕೂತಿದ್ದರು, మరి ಏನು ಮಾಡಿದ್ರೆ ಗೊತ್ತಾಗುತ್ತೆ. ಇನ್ನೇನು ಮಾಡಿರ್ಬೋದು, ನೀವೇ ಯೋಚನೆ ಮಾಡಿ. ಕಣ್ಣು ಮುಚ್ಕೊಂಡ್ರ ಅಥವಾ ಮಾತಾಡಿದ್ದಾರ ಅಥವಾ ಏನು ಹೇಳಿದ್ರ? ಇವತ್ತು ಸ್ವಲ್ಪ ಏನೋ ಇವತ್ತು ನನಗೆ ಏನಾದರೂ ಹುಷಾರಿಲ್ಲಪ್ಪ, ಸ್ವಲ್ಪ ಕೈ ಎತ್ತಕ್ಕಾಗ್ತಾಯಿಲ್ಲ, ಏನು ಹೇಳಬೇಕು. ಅಥವಾ ಇವತ್ತು ಸ್ವಲ್ಪ ಜ್ವರ ಇತ್ತು, ನಾನು ಬೇಡ ಅಂದ್ಕೊಂಡೆ, ಆದರೂ ಇವತ್ತು ಬಂದೆ, ಏನಾದರೂ ನೋಡೋಣ ಪ್ರಯತ್ನ ಅಂದ್ಕೊಂಡೆ. ಬಟ್ ಇವತ್ತು ಜ್ವರ ಇತ್ತು, ಇಲ್ಲಿ ಬಂದಾಗ ರಾತ್ರಿ ಪ್ರಯಾಣ ತುಂಬ ಆಯ್ತಲ್ಲ, ಪ್ರಯಾಣ ಕಷ್ಟ ಇತ್ತು, ಅದರಿಂದ ಈ ಕೈ ನೋವಿತ್ತು, ಅದರಿಂದ ಏನೋ ಜ್ವರ ಇತ್ತು, ಎತ್ತಕ್ಕಾಗಲಿಲ್ಲ. ಇಲ್ಲದಿದ್ದರೆ ಇಷ್ಟೇ ಇದೇನೋ ಇಂಥದ್ದು ಶೋಧನ ಸೆತ್ತು ಬಿಡ್ತಿದ್ದು. ಏನೋ ನೆಪ ಹೇಳಬೇಕಲ್ಲವೇ, ಏನೇನೋ ಹೇಳ್ಕೊಳ್ಳಬೇಕು. ಏನೇನೋ ನೆಪ, ಏಕೆಂದರೆ ತಮ್ಮ ಜನರಿಗೆ ಹೇಳಬೇಕಲ್ಲವೇ. ತಮ್ಮ ಜನತೆಗೆ ಅವರೇ ರಾಜರೇ, ಅಯ್ಯೋ ತುಂಬ ಕಷ್ಟ ಇತ್ತಾ, ತುಂಬ ಕಷ್ಟ ಇತ್ತಾ, ನಿಮ್ಮ ಮಂತ್ರಿಗಳು ಹೇಳ್ತಾರಲ್ಲ ಅವಾಗ ಹೇಳಬೇಕಲ್ಲವೇ. ಅಲ್ಲಪ್ಪ ಅದೇನೋ ಅಷ್ಟು ಕಷ್ಟವೇನಿಲ್ಲ, ಸುಮ್ಮನೆ ಅದೇನು ಸಣ್ಣದೇ ಇತ್ತು, ಆದರೆ ನನಗಿವತ್ತೇನೋ ಸ್ವಲ್ಪ ಹುಷಾರಿಲ್ಲ, ಕೈ ಸರಿಯಾಗಿಲ್ಲ, ಏನೂ ಆದರಿಲ್ಲ, ಅದರಿಂದ ನನಗೇನೋ ಹೊಟ್ಟೆ ನೋವಿತ್ತು, ತಲೆನೋವಿತ್ತು, ಏನೋ ಇತ್ತು, ಅದರಿಂದ ಎತ್ತಕ್ಕಾಗಲಿಲ್ಲ. ಈ ಕಾರಣ ಚೆನ್ನಾಗಿದೆ, ಎತ್ತುವುದು ಬೇರೆ ವಿಷಯ, ಕಾರಣ ಮಾತ್ರ ಚೆನ್ನಾಗಿದೆ. ಇಂಥದ್ದು ಏನೋ ಹೇಳ್ಕೊಳ್ಳಬೇಕು. ಬೈಠೆ ನಿಜ ನಿಜ ಜಾಯಿ ಸಮಾಜ. ಮರಿಗೆ ಏನು ಮಾಡಬೇಕು? ಯಾವುದೇ ಒಂದು ಸೋತು ಹೋಗಿದ್ದಲ್ಲ, ಎಲ್ಲರ ಎದುರಾಗಿ ತನ್ನ ಹೋಗಿರುವಂಥ ಅಪಮಾನವನ್ನು ಹೇಗೆ ಉಳಿಸ್ಕೊಳ್ಳಬೇಕು, ಅದಕ್ಕೆ ಏನೋ ಸುಳ್ಳು ಹೇಳಿಯಾದರೂ ಉಳಿಸ್ಕೊಳ್ಳಬೇಕು. ಸುಳ್ಳು ಹೇಳಿಯಾದರೂ ಧೈರ್ಯವನ್ನು ಉಳಿಸ್ಕೊಳ್ಳಬೇಕು. ನೃಪನಿ ಬಿಲೋಕ ಜನಕ ಅಕುಲಾನೇ. ಈಗ ಎಲ್ಲರೂ ಮುಗಿಸಿಬಿಟ್ಟರು ಅಲ್ಲವೇ. ರಾಜರೆಲ್ಲ ಬಂದು ವಾಪಸ್ ಬಂದರು, ಎಲ್ಲ ರಾಜರು ಮುಗಿದು ಬಿಟ್ಟರು. ಎಲ್ಲ ರಾಜರಾಯಿತು, ಎಲ್ಲ ರಾಜರು ಮುಗಿದು ಬಿಟ್ಟರು, ಯಾರಿಂದ ಎತ್ತಕ್ಕಾಗಲಿಲ್ಲ. ಅಯ್ಯೋ ಪಾಪ, ಬೇಜಾರು ಯಾರಿಗೆ? ರಾಜರಿಗೆ. ರಾಜರು ಹೋಗಿ ಬಿಟ್ಟರು. ಬೇಜಾರು ಯಾರಿಗೆ? ಎಲ್ಲರಿಗಿಂತ ಹೆಚ್ಚಿನ ಬೇಜಾರು ಜನಕನಿಗೆ. ಜನಕನಿಗೆ ಬೇಜಾರು, ಅಯ್ಯೋ ನನ್ನ ಮಗಳ ಮದುವೆ ಹೇಗೆ ಆಗಬೇಕು, ಅದು ಬೇಜಾರು. ಎಲ್ಲರಿಗಿಂತ ದೊಡ್ಡ ಬೇಜಾರು ನೋಡಿ. ನೃಪನ ಬಿಲೋಕೆ ಜನಕ ಅಕುಲಾನೆ. ಈ ರಾಜರನ್ನೆಲ್ಲ ಹೀಗಿದ್ದಾರೆ, ಅಯ್ಯೋ ಯಾರೂ ಎತ್ತಕ್ಕಾಗಲಿಲ್ಲಪ್ಪ, ಎತ್ತಿದ್ದರೆ ಒಳ್ಳೆಯದಾಗುತ್ತಿತ್ತು, ಯಾರಾದರೂ ಎತ್ತಿ. ರಾಮಲಕ್ಷ್ಮಣರು, ರಾಮ ಸಣ್ಣ ಹುಡುಗ ಅಂದ್ಕೊಂಡ, 14-15 ವರ್ಷ. ರಾಮನ ಮೇಲೆ ಒಂದಿತ್ತು ಆಸೆ, ಬಟ್ ಸಣ್ಣ ಹುಡುಗ ಅಲ್ಲವಲ್ಲ, ಎತ್ತಿದ್ದರೂ ಒಳ್ಳೆಯದು, ಎತ್ತದಿದ್ದರೂ ಪರವಾಗಿಲ್ಲ. ಎತ್ತದಿದ್ದರೂ ಅವರನ್ನು ತಪ್ಪೇನು ಹೇಳಬೇಕು. ಇನ್ನೊಂದು 5-6 ವರ್ಷ ಆದ ನಂತರ 20-25 ವರ್ಷ ಹುಡುಗ ಆದರೆ ಆವಾಗ ಎತ್ತಬಹುದು ಅಲ್ಲವೇ. ಅದರಿಂದ ಈಗ ಎತ್ತದಿದ್ದರೂ ಪರವಾಗಿಲ್ಲ, ಅವರೇನು ತಪ್ಪೇನಿಲ್ಲ, ಸಣ್ಣ ಹುಡುಗ ಅಲ್ಲವೇ, ಪರವಾಗಿಲ್ಲ. ಅವರಿಂದ ನಾವು ಹೆಚ್ಚು ನಿರೀಕ್ಷಣೆ ಇಟ್ಕೊಳ್ಳಬಾರದು, ಪರವಾಗಿಲ್ಲ, ಒಳ್ಳೆಯದೇ. ಎತ್ತದಿದ್ದರೂ ಏನು ಆಧಾರದಿಂದಲೇ ನೋಡ್ತಿದ್ದಾರೆ ಅಂದ್ಕೊಂಡ. ಬಟ್ ಬೇರೆ ರಾಜರಿದ್ದಾರಲ್ಲ 25-30 ವರ್ಷ ಎಲ್ಲರೂ ಎತ್ತುತ್ತಾರೆ ಅಂದ್ಕೊಂಡ್ರು. 25-30 ವರ್ಷ ಹುಡುಗರು ಯಾರು ಎತ್ತಕ್ಕ? ಇವನೇನು ಸಣ್ಣ ಹುಡುಗರಾವ, 14-15 ವರ್ಷ. ಅದರಿಂದ ಅಯ್ಯೋ ಇದೇನು ಗತಿಯಪ್ಪ. ಸ್ವಯಂವರ 2-3 ಸಲ ಆಯಿತು, ಪ್ರತಿ ಸ್ವಯಂವರದಲ್ಲಿ ಇದೇ ದುರ್ಗತಿ. ಎಲ್ಲರೂ ಬರ್ತಾರೆ, ಯಾರೂ ಎತ್ತಕ್ಕಾಗಲಿಲ್ಲ. ಅಯ್ಯೋ, ಆ ರಾಜರಿಗಿಂತ ಎಲ್ಲರಿಗಿಂತ ಬೇಜಾರು ಜನಕನಿಗೆ. ಈಗ ಗೊತ್ತಾಯ್ತಾ? ಅವರೇನು ತಪ್ಪಿಸ್ಕೊಂಡು ಹೇಳ್ಬೋದು, ನನಗೆ ಹುಷಾರಿಲ್ಲ, ಏನೂ ಇಲ್ಲ. ಜನಕ ಏನು ಹೇಳಬೇಕು? ಯಾರು ಸಿಗಲಿಲ್ಲ ಅಂದರೆ ಏನು ಹೇಳಬೇಕು? ಜನಕ ಏನು ನೆಪ ಹೇಳೋಕ್ಕಾಗಲ್ಲವಲ್ಲ. ಯಾರೋ ಎತ್ತುವವರೇ ಬೇಕು, ನನಗೆ ಎತ್ತುವವರೇ ಬೇಕು, ಯಾರು ಎತ್ತುತ್ತಾ ಇಲ್ಲ, ಏನು ಮಾಡಬೇಕು? ನೃಪನ ಬಿಲೋಕಿ ಜನಕ ಅಕುಲಾನೆ ಬೋಲೆ ಬಚನ ರೋಷ ಜನುಸಾನೆ. ಈಗ ಅವರಿಗೆ ಕೋಪ ಬಂದಿತ್ತಂತಾಯಿತು. ಕೋಪ ಬಂದದ್ದಂತೆ ಏನೆಲ್ಲ ರಾಜಕುಮಾರರು ಹೀಗಾಗಿಬಿಟ್ರು, ಒಬ್ಬರಿಲ್ಲ, ಮೂರ್ಖರು, ಬುದ್ಧಿವಂತರಿಲ್ಲ, ಶಕ್ತಿ ಇಲ್ಲ, ಏನಿಲ್ಲ. ಏನು ರಾಜರಪ್ಪ ಇದು, ಬೈಯಬೇಕಲ್ಲವೇ, ಏನು ರಾಜರಿವರು? ಕೋಪ ಬಂತವ್ರು. ಕೋಪ ಬಂದು ಏನು ಹೇಳ್ತಾನೆ ಗೊತ್ತಾ? ದೀಪಕ್ಕೆ ಭೂಪತಿ ನಾನ ಆಯೇಸು ನಿಹಮ ಜೋಪನು ಠಾನ. ಒಬ್ಬೊಬ್ಬ ದ್ವೀಪ ಅಂದರೆ ರಾಜ್ಯ, ದ್ವೀಪ ಅಂದರೆ ದ್ವೀಪ ಹೇಳ್ತಾರೆ ನೋಡಿ. ದ್ವೀಪ ಅಂದರೆ ಗೊತ್ತಾ? ಸಮುದ್ರ ಸುತ್ತು ನೀರಿದ್ದು ಭೂಮಿ. ದ್ವೀಪ ಅಂದರೆ ಒಂದೊಂದು ದೇಶದಿಂದ ರಾಜರು ಬಂದರೆ
ಅಯ್ಯೋ ಏನು ದುರದೃಷ್ಟ, ದೇಶದಿಂದ ರಾಜರು ಬಂದರೆ ನಿಮ್ಮೆಲ್ಲರ ಮೇಲೆ ನಿಮಗೆ ತುಂಬ ಆಸೆ ಇತ್ತು. ಆಹಾ, ನಮ್ಮ ರಾಜರು ನಮ್ಮ ಭೂಮಂಡಲಕ್ಕೆ ರಾಜರಿದ್ದಾರೆ, ಆಹಾ ಆಹಾ ಎಂದು ಎಷ್ಟೋ ಆಸೆ ಇಟ್ಕೊಂಡಿದ್ದೀವಿ, ನಿಮ್ಮನ್ನು ಎಷ್ಟೋ ಪ್ರಶಂಸೆ ಮಾಡಿದ್ದೀವಿ. ದೊಡ್ಡ ದೊಡ್ಡ ರಾಜರು ಎಷ್ಟೋ ಯುದ್ಧಗಳು ಮಾಡಿದ್ದಾರೆ, ಪರಾಕ್ರಮಿಗಳು. ನಿಮ್ಮ ಪರಾಕ್ರಮ ಕುರಿತು ಬೇರೆ ಕಡೆ ಕೇಳಿದ್ದೀವಿ ನಾವು. ಬ್ರಾಹ್ಮಣರು ಏನು ಹೊಗಳು ಬಟ್ಟಗಳು ಬಂದು ಸಂಚಾರ ಮಾಡುವ ಬ್ರಾಹ್ಮಣರು ಇರುತ್ತಾರಲ್ಲ, ನೀವು ಯಾವ ದೇಶದಿಂದ ಬಂದಿದ್ದೀವಿ, ಆ ರಾಜ್ಯದಿಂದ ಬಂದಿದ್ದೆ, ನಿಮ್ಮ ರಾಜರ ಹೆಸರೇನು, ಏನು ಮಾಡ್ತಾರೆ, ಹೇಗೆ ಶಕ್ತಿ, ಹೇಗೆ ಪರಾಕ್ರಮ ಎಲ್ಲ ಕೇಳ್ತಾರಲ್ಲ, ತಿಳ್ಕೊಳ್ತಾರೆ. ಆ ಕಾಲದಲ್ಲಿ ಅದೇ ದಾರಿ. ನ್ಯೂಸ್ ಪೇಪರ್ ಇಲ್ಲ, ಟಿ ವಿ ಇಲ್ಲ, ಆವಾಗಲೇ ಅದೇ. ಅವ್ರು ಬಂದು ಹೇಳುತ್ತಿದ್ದರು, ಓ ನಿಮ್ಮ ದೇಶದ ರಾಜರ, ಅವರ ಹೆಸರೇನು, ಏನು ಮಾಡ್ತಾರೆ, ಸಂಪದ ಎಷ್ಟಿದೆ, ರಾಜ್ಯ ಎಷ್ಟಿದೆ, ಕೀರ್ತಿ ಎಷ್ಟಿದೆ, ಸೈನ್ಯ ಎಷ್ಟಿದೆ, ಎಷ್ಟು ಪರಾಕ್ರಮ ಇದೆ ಎಲ್ಲ ಕೇಳ್ತಾರೆ. ನಾನು ಎಲ್ಲರನ್ನು ತಿಳ್ಕೊಂಡು ದೊಡ್ಡ ದೊಡ್ಡ ರಾಜರನ್ನು ಆರಿಸಿ ಕರೆದೆ. ಅಯ್ಯೋ, ನೀವೆಲ್ಲರೂ ಸೇರಿಕೊಂಡು ಇಷ್ಟು ನನ್ನನ್ನು ನಿರಾಶ ಪಾಲು ಮಾಡ್ತೀರಿ ಎಂದು ನನಗೆ ಗೊತ್ತಿಲ್ಲ. ಇಷ್ಟು ನಿರಾಶ ಪಾಲು ಮಾಡಿದ್ದೀರಿ ನೋಡಿ ನನ್ನನ್ನು. ನಿಮ್ಮ ಮೇಲೆ ಎಷ್ಟು ಆಸೆ ಇಟ್ಕೊಂಡೆ ನಾನು, ಎಷ್ಟು ನಿರೀಕ್ಷಣೆ ಮಾಡಿದ್ದೆ. ದೀಪಕ್ಕೆ ಭೂಪತಿ ನಾನಾ ಆಯೇ ಸುನಿಹಮ್ಮ ಜೋಪನುಠಾನ. ನಾನು ಇಂಥ ಪ್ರತಿಜ್ಞೆ ಮಾಡಿದ್ದೇನೆ ಎಂದು ಎಲ್ಲರಿಗೆ ಹೇಳಿಬಿಟ್ಟರೆ ಪ್ರತಿಜ್ಞೆ ಕೇಳಿ ಬಂದಿದ್ದೀರಿ ನೀವು. ಬಂದ ನಂತರ ಪ್ರತಿಜ್ಞೆ ಅಲ್ಲ, ಮೊದಲೇ ನಿಮಗೆ ಪ್ರತಿಜ್ಞೆ ಹೇಳಿಬಿಟ್ಟೆ ನಾನು. ಪ್ರತಿಜ್ಞೆ ಒಂದು ಪತ್ರ ಮೇಲೆ ಬರೆದು ನಮ್ಮ ಬ್ರಾಹ್ಮಣರನ್ನು ಸೈನಿಕರನ್ನು ಕಳಿಸಿ ನಿಮಗೆ ಮನೆಗೆ ತಲುಪಿದೆ. ನೀವು ಪ್ರತಿಜ್ಞೆ ಓದಿಕೊಂಡೇ ಬಂದಿದ್ದೀರಿ. ಶಿವಧನುಸ್ಸಿದೆ, ಈ ಕಾಲದಿಂದ ಬಂದಿದೆ, ನಮಗೆ ಶಿವಧನುಸ್ಸು ಕೊಟ್ಟರು, ಹೀಗಿದೆ, ಇಷ್ಟಿದೆ ಎಲ್ಲ, ಅದು ಹೇಗಿದೆ ಎಲ್ಲ ಹೇಳಿಬಿಟ್ಟಿದ್ದೀನಿ. ಇದೆಲ್ಲ ಕೇಳಿಕೊಂಡೇ ಬಂದಿದ್ದೀರಿ. ಆದರೆ ಇದೇನು ಕೆಲಸ, ನನ್ನನ್ನು ನಿರಾಶೆ ಮಾಡಿಬಿಟ್ಟಿದ್ದೀರಿ. ಕೋಪ ಬರಲ್ಲವ ಜನಕನಿಗೆ? ಬೈತಾ ಇದ್ದಾನೆ. ರಾಜನು ಮೊದಲೇ ಸೋತು ಹೋದರು, ಅದರ ಮೇಲೆ ಜನಕನ ಬೈಗಳು ಪಬ್ಲಿಕ್ನಲ್ಲಿ ಎಲ್ಲರ ಎದುರಾಗಿ. ಏನಾಗಬೇಕಪ್ಪ, ರಾಜರಿಗೆ ಬಾವಿಯಲ್ಲಿ ಬಿದ್ದ ಮೇಲೆ ಒಂದು ಕಲ್ಲು ಹಾಕಿದ್ದಾರಂತೆ ಯಾರೋ, ಗಾದೆ ಗೊತ್ತಾ? ಬಾವಿಯಲ್ಲಿ ಮೊದಲೇ ಪಾಪ ಜಾರಿ ಬಿದ್ದ, ಅವ್ರು ಹೇಳೋಕ್ಕಾಗ್ತಾಯಿಲ್ಲ. ಜನರು ನೋಡಿದ್ದವರೆಲ್ಲ ಅವ್ರ ಮೇಲೆ ಕಲ್ಲು ಹಾಕ್ತಾಯಿದ್ದ. ಅಯ್ಯೋ ಇದೇನಪ್ಪ, ಹಾಗೆ ಗತಿ ಇದೆ. ಸೊ ದೀಪಕ್ಕೆ ಭೂಪತಿ ನಾನಾ ಆಯೇ ಸುನಿಹಮ ಜೋಪನುಠಾನ. ದೇವಧನುಜ ಧರಿದ್ ಮನುಜ ಶರೀರ ವಿಪುಲ ಬೀರ ಆಯೇ ರಣಧೀರ. ದೇವತರು, ಮನುಷ್ಯರು, ಅದು ಯಾರ್ಯಾರೋ ದೊಡ್ಡ ದೊಡ್ಡ ಮಹನೀಯರು ಮನುಷ್ಯ ರೂಪ ಧರಿಸಿಕೊಂಡು ಬಂದಿದ್ದರಲ್ಲ, ಆದರೂ ಯಾರಿಂದ ಎತ್ತಕ್ಕಾಗಲಿಲ್ಲ. ಅಯ್ಯೋ ಕುಮರಿ ಮನೋಹರ ವಿಜಯ ಬಡಿ ಕೀರತಿಯತಿ ಕಮನೀಯ. ನೋಡಿ, ಇದನ್ನು ಎತ್ತಿದ್ದರೆ ನಿಮಗೆ ವಿಜಯ ಅಂದರೆ ಏನು? ಗೆಲುವು ದೊಡ್ಡದು ಅಷ್ಟೇ ಅಲ್ಲ, ಸುಂದರಿಯಾದ ಇವಳಿಗೆ ನಿಮಗೆ ಸುಂದರಿಯಾದ ಸೀತಾ ಕನ್ಯೆ ಸಿಕ್ತಿತ್ತು, ಕೀರ್ತಿ ಬರುತ್ತಿತ್ತು. ಇಷ್ಟೆಲ್ಲ ಕಲ್ಕೊಂಡು ಬಿಟ್ಟಿದ್ದಾರಲ್ಲ. ಪಾವನಿಹಾರ ಬಿರಂಚಜನು ರಚವು ನದನುದ ಮನೀಯ. ಅಯ್ಯಯ್ಯೋ, ಏನು ಹೇಳಬೇಕು? ಪಾವನಿಹಾರ ಬಿರಂಚಿಜನು ರಚವುನ ಧನುದ ಮನೀಯ. ಕಹಹು ಕಾಹಿಯಹ ಲಾಭನ ಭಾವ. ಏನಿದು, ಯಾರಿಗೆ ಈ ಲಾಭ? ಇಷ್ಟಂತೆ ಸೀತೆಯಂತೆ ಕನ್ಯಾ ಸಿಕ್ಕುವುದು, ಇಷ್ಟು ದೊಡ್ಡ ಕೀರ್ತಿ, ಇಷ್ಟು ದೊಡ್ಡ ಹೆಸರು, ಗೆಲುವು, ಇದೆಲ್ಲ ಯಾರಿಗೆ ಇಷ್ಟವಿಲ್ಲವಾ? ಏನು ನಿಮಗೆ ಕೀರ್ತಿ ಅಂದರೆ ಇಷ್ಟವಿಲ್ಲವಾ? ಗೆಲುವಂದರೆ ಇಷ್ಟವಿಲ್ಲವಾ? ಸೀತಾ ಅಂದರೆ ಅಷ್ಟು ಸುಂದರಿಯಾಗಿಲ್ಲವಾ? ಇಷ್ಟವಿಲ್ಲವಾ ನಿಮಗೆ? ಏನಿದು? ಕಹಹು ಕಾಹಿಯ ಲಾಭನ ಭಾವ. ಯಾರಿಗಿಷ್ಟವಾಗಲಿಲ್ಲ? ನಾನು ಪ್ರತಿಜ್ಞೆಗೋಸ್ಕರ ನೀವು ಮಾಡುವ ಕೆಲಸ ನೋಡು, ಸಿಕ್ಕುವ ಲಾಭ ನೋಡು, ಎಷ್ಟು ದೊಡ್ಡ ಲಾಭ ಏನು ನಿಮಗೆ ಕಮ್ಮಿ ಅನಿಸಿತಾ? ಕಹುನ ಶಂಕರ ಚಾಪ ಚಡಾವ. ಯಾರು ಕಾಹುನ ಶಂಕರ ಯಾರೂ ಶಿವಧನುಸ್ಸು ಎತ್ತಕ್ಕಾಗಲಿಲ್ಲ, ಯಾರೂ ಎತ್ತಲಿಲ್ಲ. ಇಷ್ಟು ರಾಜರಿದ್ದಾರೆ, ಇಷ್ಟು ದೊಡ್ಡ ದೊಡ್ಡ ಹೆಸರುಗಳಿವೆ, ನಿಮಗೆ ಯಾರೂ ಎತ್ತಕ್ಕಾಗಲಿಲ್ಲ. ರಹವು ಚಡಾವು ಬತೋರ ಬಭಾಯಿ ತಿಲುಭರಿ ಭೂಮಿನ ಸಕೇಚ. ಅಯ್ಯೋ, ಅದು ಎತ್ತುವುದು ಮುರಿದು ಹಾಕುವುದು ಬಿಡುವುದು, ಎತ್ತುವುದು ಅಲ್ಲಿಂದ ಏಲಿಟ್ಟಿದ್ದೀವೋ ಟೇಬಲ್ ಮೇಲೆ ಅದರಿಂದ ಸ್ವಲ್ಪ ಹೀಗೆ ಅಲಗಾಡಿಸೋಕ್ಕೆ ಆಗಲಿಲ್ಲ. ಇಲ್ಲಿಂದ ಇಲ್ಲಿ ಸ್ವಲ್ಪ ಕೆಲವೊಮ್ಮೆ ಈಗ ಅಲಗಾಡಿಸಿ ಎತ್ತಕ್ಕಾಗಲ್ಲ ಅಂದರೆ ಒಪ್ಕೊಳ್ಳಿ. ಇಷ್ಟಾದರೆ ಅದು ಅಲಗಾಡಿಸೋಕ್ಕಾಗಲಿಲ್ಲ. ಅಷ್ಟಿದ್ದರಂತೆ ಜನರು. ಅಯ್ಯೋ ರಾಮ. ಅಭಜನಿ ಕೋವು ಮಖಯ ಭಟ ಮಾನಿ ಹೇಳ್ತಾನೆ ನೋಡಿ. ನನಗನ್ನಿಸುತ್ತದೆ ಬ್ರಹ್ಮದೇವ ಈ ಪ್ರಪಂಚದಲ್ಲಿ ಒಬ್ಬ ಪರಾಕ್ರಮಿಯಾದ ರಾಜನನ್ನೇ ಸೃಷ್ಟಿ ಮಾಡಲಿಲ್ಲ, ಎಲ್ಲರನ್ನೂ ಪರಾಕ್ರಮಹೀನರಾಗಿ ಸೃಷ್ಟಿ ಮಾಡಿದ. ಬ್ರಹ್ಮದೇವನ ಸೃಷ್ಟಿಗೆ ಕಳಂಕ ಅಲ್ಲವೇ? ಬ್ರಹ್ಮದೇವನ ಸೃಷ್ಟಿಯಲ್ಲಿ ಒಬ್ಬನೂ ಶಕ್ತಿ ಇಲ್ಲ, ಎಲ್ಲರೂ ಪುಕ್ಕಲಾಗಿಬಿಟ್ಟರು. ಯಾರಿಗೆ ಶಕ್ತಿ ಇಲ್ಲ, ಯಾರೂ ಯೋಗ್ಯರಿಲ್ಲ. ಇದು ಏನಪ್ಪ, ಬ್ರಹ್ಮದೇವನ ಸೃಷ್ಟಿ ಹೀಗಾಗಿಬಿಟ್ಟಿತಾ ಏನು? ಪಾವನಿಹಾರ ಬಿರಂಚಿಜನು ರಚವಿನ ಧನುದಮನೀಯ. ಅಭಜನಿ ಕೋವು ಮಾ ಖಯಬಟ ಮಾನಿ ಬೀರವಿಹೀನ ಮಹಿಮಯ ಜಾನಿ. ಅದರಿಂದ
ಈಗ ನನಗೆ ಗೊತ್ತಾಯಿತು. ಈಗ ನೋಡಿ, ಇದೊಂದು ದೊಡ್ಡ ಕಟುವಾಗಿ ಮಾತಾಡ್ತಾನೆ ಅಂತಲ್ಲ. ಜನಕ ನೋಡಿ ಭಯಂಕರ ಮಾತು ಕೇಳಿದರೆ ಯಾವ ರಾಜಕ್ಕಾದರೂ ಕೋಪನೆ ಬರ್ತದೆ, ಯಾವ ರಾಜನಿಗಾದರೂ. ಏನು ಹೇಳ್ತಾನೆ ಗೊತ್ತಾ? ಯಾರು ಈಗ ನಾನು ಇನ್ನು ಮೇಲೆ ನಾನು ರಾಜ, ನಾನು ಪರಾಕ್ರಮಿ ಎಂದು ಯಾರು ಬಾಯಿದಿಂದ ಹೇಳ್ಕೊಳ್ಳಬೇಡಿ. ಯಾವ ಇನ್ನು ಮೇಲೆ ನಾನು ರಾಜ, ನಾನು ಪರಾಕ್ರಮಿ, ನಾನಂಥವನು ದೊಡ್ಡವನು, ನಾನಿಂಥವನು ಯಾರು ಹೇಳ್ಕೊಳ್ಳಬೇಡಿ. ಹೇಳ್ಕೊಳ್ಳೋದು ನಿಮಗೆ ನಾಚಿಕಿರಬೇಕು. ಏನು ಈ ಪೃಥ್ವಿಯ ಪರಾಕ್ರಮಹೀನರಾಗಿ ಬಿಟ್ಟಿದೆ. ಯಾರು ವೀರರೇ ಇಲ್ಲ, ವೀರರಹಿತವೇ ಆಗಿಬಿಟ್ಟಿದೆ ಭೂಮಂಡಲ. ಇನ್ನು ಮೇಲೆ ನಾನು ಪ್ರಕಟ ಮಾಡ್ತೀನಿ, ಇಷ್ಟು ಭೂಮಂಡಲವೆಲ್ಲ ವೀರರಹಿತವಾಗಿ ಬಿಟ್ಟಿತು, ಎಲ್ಲ ಪುಕ್ಕಲರಾಗಿಬಿಟ್ಟರು, ಯಾರು ವೀರರೇ ಇಲ್ಲ ಎಂದು ನನಗೆ ಹೇಳಿಬಿಡ್ತೀನಿ ಅಂತ. ಸೋತು ಹೋಗಿದ್ದಲ್ಲದೆ ಈ ರಾಜರ ಈ ಬೈಗಳು ಕೇಳಬೇಕು, ಅಪಮಾನ ಕೇಳಬೇಕಾಯಿತು ಅಲ್ಲವೇ? ವೀರವಿಹೀನ ಮಹಿಮಯ ಜಾನಿ. ಈಗ ನನಗೆ ಗೊತ್ತಾಯಿತು, ಪರೀಕ್ಷೆ ಮಾಡಿ ತಿಳ್ಕೊಂಡೆ, ಕನ್ಫರ್ಮ್ ಆಯಿತು. ಈ ಭೂಮಂಡಲವೆಲ್ಲ ವೀರರಹಿತವಾಯಿತು. ಒಬ್ಬನೂ ವೀರನಿಲ್ಲ, ಯೋಧನಿಲ್ಲ, ಇಲ್ಲವೇ ಇಲ್ಲ. ಈಗ ನನಗೆ ಖಂಡಿತವಾಗಿ ಗೊತ್ತಾಗಿಬಿಟ್ಟಿತು. ಏನು ಮಾಡಬೇಕು? ಯಾರೂ ಇಲ್ಲ. ಈಗ ಇನ್ನು ಮೇಲೆ ನಾನು ವೀರ ಎಂದು ಯಾರು ಹೇಳ್ಕೊಳ್ಳಬೇಡಿ. ಅಷ್ಟೇ, ನಾನು ರಾಜ, ನಾನು ವೀರ ಎಂದು ಯಾರು ಹೇಳ್ಕೊಳ್ಳಬೇಡಿ. ತಜಬು ಆಸ ನಿಜ ಗೃಹ ಜಾಹು. ಆಯ್ತೀಗ ಆಸೆ ಹೋಯ್ತಲ್ಲ. ಮಿಕ್ಕ ಜನರಿಗೆ ಹೇಳ್ತಾರೆ, ಈಗ ಆಸೆ ಹೋಯಿತು, ಯಾರೂ ಎತ್ತಕ್ಕಾಗಲಿಲ್ಲ, ಹೋಗಿಬಿಡಿ, ನಿಮ್ಮ ಮನೆಗೆ ಹೋಗಿ ನಿಶ್ಚಿಂತವಾಗಿ ಏನಾದರೂ ಇದ್ದರೆ, ಊಟ ಗೀಟ ಇದ್ದರೆ, ಸಾಂಬಾರು ಇದ್ದರೆ ತಿನ್ನು, ಪಾಯಸ ಇದ್ದರೆ ತಿನ್ನು, ಮನೆಗೆ ಹೋಗಿ ಅಷ್ಟೇ. ನಿಮಗೆ ಪಾಯಸನೇ ಸಿಗ್ತದೆ, ಬೇರೆ ಏನು ಸಿಗಲ್ಲ. ಸೀತಾ ಸಿಗಲ್ಲ, ಏನು ಕೀರ್ತಿ ಸಿಗಲ್ಲ, ಪಾಯಸ ಅಷ್ಟೇ ಸಿಗ್ತದೆ. ಬೇಕಾದರೆ ತಿನ್ನು ಹೋಗಿ. ಪಾಯಸ ಸಿಹಿಯಾಗಿರುತ್ತದೆ, ಕುಡಿಯೋಕ್ಕೆ ಹೋದರೆ ಕಹಿ ಆಗಿಬಿಡ್ತದೆ ಅಲ್ಲವೇ? ಮನಸ್ಸೆಲ್ಲ ಮುರಿದು ಹೋದರೆ ಪಾಯಸ ಸಿಹಿಯಾಗಿರಲ್ಲ, ಕಹಿಯಾಗಿರುತ್ತದೆ. ಅಬ್ಬಜನಿ ತಜಹು ಆಸ ನಿಜ ಗೃಹ ಜಾಹು. ಇನ್ನೇನು, ಈಗ ಆಸೆ ಬಿಟ್ಟುಬಿಡಿ, ಎಲ್ಲರೂ ಮನೆಗೆ ಹೋಗಿ ಅಷ್ಟೇ. ಅದೇ ನಿಮಗೆ ಕೆಲಸ. ನೀವು ಮಾಡೋ ದೊಡ್ಡ ಕೆಲಸಕ್ಕೆ ಮುಂದಿನ ಕೆಲಸ, ದೊಡ್ಡ ಕೆಲಸ ಏನೋ ಗೊತ್ತಾ? ದೊಡ್ಡ ಪರಾಕ್ರಮ ಕೆಲಸ. ಮನೆಗೆ ಹೋಗೋದೇ ದೊಡ್ಡ ಪರಾಕ್ರಮ ಕೆಲಸ. ಲಿಖಾ ನಬಿದಿ ಬಯದೇಹಿ ಬಿಬಾಹು. ಏನು ಮಾಡ್ತೀವಿ? ನನ್ನದು ದುರದೃಷ್ಟವೇ. ನಿಮ್ಮನ್ನು ಹೇಳಿ ಲಾಭವೇನು? ನನ್ನದೇ ದುರದೃಷ್ಟ. ನಿಮ್ಮ ರಾಜರು ಪರಾಕ್ರಮಹೀನರು, ಅಯ್ಯೋ ಭೂಮಂಡಲವೆಲ್ಲ ಯಾರೂ ರಾಜರಿಲ್ಲ ಎಂದು ನಿಮ್ಮನ್ನು ಹೇಳಿದೆ. ಏನೋ ನನಗೆ ದುಃಖದಿಂದ ಹೇಳಿದೆ ಹೊರತು ಈಗ ಗೊತ್ತಾಯಿತು ನಮ್ಮದೇ ದುರದೃಷ್ಟ. ಏನು? ಪಾರ್ವತಿ ಅದೇನು ಸೀತೆ ಅದೃಷ್ಟದಲ್ಲಿ ಮದುವೆ ಬರೆಯಲಿಲ್ಲ ಬ್ರಹ್ಮದೇವ. ಏನು ಮಾಡಬೇಕು? ಸೀತೆಯ ಅದೃಷ್ಟದಲ್ಲಿ ಹಣೆಯಲ್ಲಿ ಹಣೆ ಹೇಳ್ತಾರೆ, ಹಣೆ ಮೇಲೆ ಮದುವೆ ಬರೆಯಲಿಲ್ಲ. ಏನು ಮಾಡಬೇಕು? ಬ್ರಹ್ಮದೇವನ ಬರೆದಿದ್ದರೆ ಯಾರೋ ಸಿಕ್ತಿದ್ದರೋ ಆಗುತ್ತಿತ್ತು, ಬರೆಯಲಿಲ್ಲ. ನಾವೇನು ಮಾಡುವುದು? ನಮ್ಮದೇ ದುರದೃಷ್ಟ. ನಿಮ್ಮನ್ನು ಬೈದು ಏನು ಪ್ರಯೋಜನ? ನೀವು ಇದ್ದಿದ್ದೇ ಹಾಗೆ, ನಾನೇನು ಮಾಡೋದು? ನಮ್ಮದು ದುರದೃಷ್ಟ ಇದೆ. ನಮಗೆ ಒಂದು ಪರಾಕ್ರಮಿಯಾದ ರಾಜರೇ ಸಿಗಲಿಲ್ಲ. ವಾಲ್ಮೀಕಿ ಹೇಳ್ತಾನೆ, ಹೇಳಲ್ಲ, ತುಳಸಿದಾಸ ಎಲ್ಲ ಹೇಳಿಸ್ತಾನೆ. ಅಂದರೆ ಆ ಕಾಲದಲ್ಲಿ ಸ್ವಯಂವರ ಇತ್ತೋ ಏನೋ. ತುಳಸಿದಾಸ ತುಂಬ ಹಿಂದಿನ ಕಾಲ ಅಲ್ಲವೇ? ಸ್ವಯಂವರ ನೋಡಿರಬಹುದು, ಅಥವಾ ನೋಡಿ ಬಂದಿರುವವರು ಹೇಳ್ತಾರಲ್ಲ ಇಂಥದ್ದು. ರಾಜರಿಗೆ ಪ್ರಶಂಸೆ ಹೆಚ್ಚಿರುತ್ತದೋ ಎಷ್ಟಿರುತ್ತೋ ಅಪಮಾನವೂ ಅಷ್ಟಿರುತ್ತದೆ ಗೊತ್ತಾ? ರಾಜರಿಗೆ ಎರಡೂ ಇರುತ್ತದೆ. ರಾಜರಿಗೆ ಮಹಾ ಪ್ರಶಂಸೆ ಮಾಡ್ತಾರೆ, ತುಂಬ ನಿಂದೆನೂ ಮಾಡ್ತಾರೆ. ದೊಡ್ಡ ಅಧಿಕಾರಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾರೆ, ಕೆಲವರು ತುಂಬ ಅಪಮಾನವೂ ಮಾಡ್ತಾರೆ. ಗೆದ್ದರೆ ರಾಜಕ್ಕೆ ಪರಾಕ್ರಮ, ಸೈನ್ಯ, ರಾಜ್ಯನೇ ಬರುತ್ತದೆ. ಸೋತು ಹೋದರೆ ಗತಿ ಇಲ್ಲದೆ, ಭಿಕ್ಷಕ್ಕೆ ಗತಿ ಇಲ್ಲ. ಯಾವುದೋ ಸ್ಮಶಾನದಲ್ಲಿ ಹೋಗಬೇಕು, ಗತಿ ಇಲ್ಲದೆ ಸತ್ತು ಹೋಗಬೇಕು. ರಾಜರ ಕುಟುಂಬವೇ ಓಡಿ ಹೋಗ್ತಾರೆ, ಗೊತ್ತಾ? ರಾಜರ ಕುಟುಂಬವೇ ಸರ್ವನಾಶನವಾಗಿ ಬಿಟ್ಟು ಏನೂ ಇಲ್ಲದೆ, ಕುಟುಂಬ, ಮಕ್ಕಳ, ಪತ್ನಿ ಏನಿಲ್ಲದೆ ಹೋಗ್ತಾರೆ. ರಾಜ್ಯವೆಲ್ಲ ನಾಶವಾಗಿಬಿಡ್ತದೆ. ಗೆದ್ದರೆ ಸಂಪದ, ಸೋತು ಹೋದರೆ ಏನಿಲ್ಲ, ದುರ್ಗತಿ ಆಗಿಬಿಡ್ತದೆ, ಭಿಕ್ಷುಕರಾಗಿಬಿಡ್ತದೆ. ಎರಡೂ ಆಗುತ್ತದೆ. ಎಲ್ಲಿ ಹೆಚ್ಚೇನೋ ಕಮ್ಮಿಯೋ ಎರಡೂ ಆಗುತ್ತದೆ. ರಾಜರ ಜೀವನ ಅಯ್ಯೋ ಅವ್ರಿಗೇನು ರಾಜ ಇದ್ದಾನೆ, ಎಲ್ಲ ಇದೆ ಅಂದ್ಕೊಳ್ತಾರೆ. ಎಲ್ಲ ಇದಲ್ಲ, ಎಲ್ಲ ಎಷ್ಟಿರುತ್ತದೋ ಅಷ್ಟು ಹೋಗುತ್ತದೆ, ಎರಡೂ ಆಗುತ್ತದೆ. ಯಾವುದೇ ನೋಡು, ಎಲ್ಲಿ ಹೆಚ್ಚಿರುತ್ತದೋ ಅಲ್ಲಿ ಹೋಗೋದು ಇರುತ್ತದೆ, ಎರಡೂ ಕಷ್ಟ. ಸುಕೃತ ಜಾಯಿ ಜೌಪನು ಪರಿಹರಹು. ಏನು ಮಾಡುವುದು ನಾನೀಗ? ಪ್ರತಿಜ್ಞೆಯನ್ನು ಬಿಡುವುದಾ? ಪ್ರತಿಜ್ಞೆಯನ್ನು ಬಿಟ್ಟು ನನಗೆ ಇಷ್ಟವಾಗಿರುವವನಿಗೆ ಮಾಡಿಕೊಡುವುದಾ? ಆಗಿದ್ದರೆ ನನಗೆ ಪಾಪ ಬರುತ್ತದೆ, ಕಳಂಕ ಬರುತ್ತದೆ. ಪ್ರತಿಜ್ಞೆಯನ್ನೇ ಬಿಟ್ಟರೆ ಪಾಪ ಬರುತ್ತದೆ. ಲೋಕದಲ್ಲಿ ಕಳಂಕ ಬರುತ್ತದೆ. ಅಯ್ಯೋ ರಾಜ ದೊಡ್ಡ ಪ್ರತಿಜ್ಞೆ ಮಾಡಿಬಿಟ್ಟ, ಕೊನೆಗೆ ತನ್ನ ಮಗಳನ್ನು ಯಾರಿಗೋ ಕೊಟ್ಟುಬಿಟ್ಟು ಮದುವೆ ಮಾಡಿದ ಅಂದ್ಕೊಳ್ತಾನೆ. ನನಗೂ ಈಗ ಇನ್ನು ಮೇಲೆ ಮುಖ ಎತ್ತುಕೊಂಡು ಧೈರ್ಯದಲ್ಲಿ ಜೀವಿಸೋಕ್ಕಾಗಲ್ಲ, ನನಗೂ ಕಳಂಕವೇ. ಇದು ಆ ರಾಜಕುಮಾರರಿಗೆ ಅಲ್ಲ, ಜನಕನಿಗೂ ಅದೇ ದುರ್ಗತಿ. ಸುಕೃತ ಜಾಯಿ ಜೌಪನು ಪರಿಹರವು ಕುಮಾರಿ ರಹವು ಕಾಕರಹು. ಈ ಕನ್ಯೆ ಹಾಗೆ ಇದ್ದು ಬಿಡಲಿ, ಮದುವೆ ಆಗದೆ ಕನ್ಯನೇ ಆಗಿದ್ದು ಬಿಡಲಿ. ಈಗ ಏನು ಮಾಡ್ತೀನಿ? ಈಗ ನನ್ನ ದುರ್ಗತಿ ಹೀಗೆ ಆಯಿತು, ಕನ್ಯನೇ ಆಗಿಬಿಡಲಿ. ಜೌ ಜನತೆವು ಬಿನು ಭಟ ಬಿಬಾಯಿ ತೌಪನು ಪರಿಹೋತೆಹು ನಡ ಸಹಸಾಯಿ. ಅಯ್ಯೋ
ಇನ್ನೂ ಕಟುವಾಗಿ ಮಾತಾಡ್ತಾನೆ, ಚುಚ್ಚುವಂತೆ ಮಾತು ಹೇಳ್ತಾನೆ ಗೊತ್ತಾ? ಪ್ರಪಂಚವೆಲ್ಲ ವೀರ ಪರಾಕ್ರಮಿಗಳಾದ ರಾಜರ ಹೀನವಾಯಿತು, ರಾಜರ ಇಲ್ಲದೆ ಹೋಯಿತು ಎಂದು ಮೊದಲೇ ಗೊತ್ತಿದ್ದರೆ ನಾನು ಇಷ್ಟು ದೊಡ್ಡ ಪ್ರತಿಜ್ಞೆ ಮಾಡುತ್ತಿರಲಿಲ್ಲ. ನೋಡಿ ಜನಕ ಏನು ಮಾತಾಡ್ತಾನೆ, ಅವರಲ್ಲಿ ಮೊದಲೇ ಅಪಮಾನವಾಗಿರುವ ಇನ್ನೂ ಚುಚ್ಚುತ್ತಾ ಇದ್ದಾನೆ. ಜನತೆ ಹುಬ್ಬಿನು ಬಟ ಭುವಿ ಬಾಯಿ. ಈ ಪ್ರಪಂಚವೆಲ್ಲ ಭೂಮಂಡಲವೆಲ್ಲ ವೀರ ಪರಾಕ್ರಮಿಗಳ ಹೀನವಾಯಿತು ಎಂದು ಮೊದಲೇ ಗೊತ್ತಿದ್ದರೆ ನಾನು ಇಷ್ಟು ದೊಡ್ಡ ಪ್ರತಿಜ್ಞೆ ಮಾಡುತ್ತಿರಲಿಲ್ಲ. ಮಾಡಿಬಿಟ್ಟೆ, ಏನು ಮಾಡೋದು? ಈಗ ಏನು ವಾಪಸ್ ತಗೊಳ್ಳಕ್ಕಾಗಲ್ಲ. ತೋಪನು ಕರಿ ಹೋತೆಹು ನ ಹಸಾಯಿ. ಇಷ್ಟು ದೊಡ್ಡ ಪ್ರತಿಜ್ಞೆ ಮಾಡುತ್ತಿರಲಿಲ್ಲ, ಈ ಅಪಹಾಸ್ಯ ಪಾಲ ಆಗುತ್ತಿರಲಿಲ್ಲ. ಈಗ ಅಪಹಾಸ್ಯ ನಿಮಗಿಂತ ನನಗೆ ಆಯಿತು ಅಪಹಾಸ್ಯ. ಮಗಳು ಮದುವೆ ಆಗ್ತಾಯಿಲ್ಲ, ಮಗಳನ್ನು ಹಾಗೆ ಇಟ್ಕೊಳ್ಳಬೇಕು, ಏನು ಮಾಡೋಕ್ಕಾಗ್ತಾಯಿಲ್ಲ. ನಿಮಗಿಂತ ಅಪಹಾಸ್ಯ ನನ್ನದಾಯಿತೇ? ನಿಮ್ಮಂಥ ಪುಕ್ಕಲರು ಪರಾಕ್ರಮಹೀನರಿದ್ದಾರೆ ಎಂದು ಮೊದಲೇ ಗೊತ್ತಿದ್ದರೆ ನಾನು ಇಷ್ಟು ದೊಡ್ಡ ಪ್ರತಿಜ್ಞೆ ಮಾಡುತ್ತಿರಲಿಲ್ಲ. ತನ್ನ ದುಃಖ ಹೇಳ್ತಾ ಇದ್ದಾನೆ, ಅವರಿಗೆ ಚುಚ್ಚುತ್ತಾ ಇದ್ದಾನೆ, ಎರಡೂ ಆಗುತ್ತಾ ಇದೆ. ತೌಪನು ಕರಿ ಹೋತೆಹು ನ ಹಸಾಯಿ. ಜನಕ ಬಚನ ಸುನಿ ಸಬನರ ನಾರಿ. ದೇಖಿ ಜಾನಕಿ ಭಯೇ ದುಖಾರಿ. ಈಗ ಜನರಲ್ ಪಬ್ಲಿಕ್ ಸಾಮಾನ್ಯ ಜನರು ಬಂದಿದ್ದರಲ್ಲ, ಸೀತಾ ಮುಖವನ್ನು ನೋಡಿ ಅಯ್ಯೋ ಪಾಪ ಎಂದು ಎಲ್ಲರಿಗೆ ಕಣ್ಣೀರು ಬರುತ್ತಾ ಇದೆ, ದುಃಖ ಬರುತ್ತಾ ಇದೆ. ಯಾರಿಗೆಲ್ಲರಿಗೆ ಅಯ್ಯೋ ಸೀತಕ್ಕೆ ಮದುವೆ ಆಗಲ್ಲವಾ, ಈ ರಾಜರು ಹೀಗೆ ಬಂದಿದ್ದರೆ ಅಯ್ಯೋ. ಜನಕ ಬಚನು ಸುನಿ ಸಬನರ ನಾರಿ. ಬಂದಿರುವ ಸ್ತ್ರೀ ಪುರುಷರೆಲ್ಲರಿಗೆ ದೇಖಿ ಜಾನಕಿ ಭಯೇ ದುಖಾರಿ. ಜಾನಕಿ ಸೀತಮ್ಮ ಗತಿ ನೋಡಿಕೊಂಡು ಅಯ್ಯೋ ಸೀತಗತಿ ಹೀಗೆ ಆಯಿತಾ, ಅಯ್ಯೋ ಸೀತಮ್ಮಕ್ಕೆ ಮದುವೆ ಆಗ್ತದೆ, ನಾವು ನೋಡ್ತೀವಿ ಚೆನ್ನಾಗಿ ಅಂದ್ಕೊಂಡಿದ್ದೀವಿ, ಅಯ್ಯೋ ಮದುವೆ ಆಗಲ್ಲವಾ, ಅಯ್ಯೋ ಎಂದು ಬೇಜಾರಾಯ್ತಂತೆ. ಮಾಕೆಲ್ಲ ಕನು ಕುಟಿಲ ಭಯಿ ಬಹುಹೇ ರಥಪಟ ಫರಕತನ ಎನರಿ ಸಂಹೇ. ಈಗ ಇನ್ನೊಂದು ಮಾತಿದೆ, ಇವತ್ತು ಹೇಳೋದಾ ಈಗ ನಾಳೆ ಹೇಳೋಣ? ಟೈಮ್ ಆಯಿತು. ಲಕ್ಷ್ಮಣ ಈ ಮಾತು ಕೇಳಿದ, ಏನು ಭೂಮಂಡಲವೇ ವೀರಹೀನವಾಯಿತು, ವೀರರಹಿತ ಎಂದು. ಲಕ್ಷ್ಮಣ ಮೊದಲೇ ಶೇಷ, ಹಸು, ಅದೇನದು ಹಾವು ಹೇಗಿರುತ್ತದೆ, ಬುಸ್ಸು ಬುಸ್ಸು ಹೇಳುತ್ತದೆ. ಯಾರು ಹೇಳಿದರೆ ಕೋಪ ಹೆಚ್ಚು ಲಕ್ಷ್ಮಣನಿಗೆ, ಶೇಷಾವತಾರ ಅಲ್ಲವೇ? ನಾವು ರಘುವಂಶದ ರಾಜಕುಮಾರರು ಈ ಸಭೆಯಲ್ಲಿ ಕೂತಿದ್ದೇವೆ, ಭೂಮಿಯಲ್ಲೇ ಇದ್ದೇವೆ, ನಾವು ಭೂಮಂಡಲದಲ್ಲಿ ಹುಟ್ಟಿದ್ದೇವೆ, ಈ ಕಾಲದಲ್ಲಿ ಹುಟ್ಟಿದ್ದೇವೆ. ನಾವು ಹುಟ್ಟುವಕ್ಕೆ ಮುಂಚೆ ಹೇಳಿದ್ದರೆ ಯಾರು ವೀರಹೀನರು, ಭೂಮಂಡಲವೇ ವೀರಹೀನವಾಯಿತಂದರೆ ನಾವು ಹುಟ್ಟುವಕ್ಕೆ ಮುಂಚೆ ಅಥವಾ ನಾವು ಪ್ರಾಣ ಬಿಟ್ಟ ನಂತರ ಹೇಳಿದ್ದರೆ ಒಪ್ಕೊಳ್ತಿದ್ವಿ. ನಾವು ಇದ್ದೇವೆ ಈ ಕಾಲದಲ್ಲಿ, ಈ ಕಾಲಖಂಡದಲ್ಲಿ ನಾವಿದ್ದೇವೆ. ಅದು ಇದೇ ಸಭಾಮಂಡಪದಲ್ಲಿ ನಾವು ರಘುವಂಶ ರಾಜರು ಕೂತಿರುವಾಗ ಜನಕ ವೀರಹೀನ ಎಂದು ಹೇಳ್ತಾನ. ಎಷ್ಟು ಧೈರ್ಯ ಜನಕನಿಗೆ! ವೀರಹೀನ ಹೇಳ್ತಾನ. ನಾವೆಲ್ಲಿ ಕೂತಿರುವಾಗ ನಮ್ಮ ಎದುರಾಗಿ ವೀರಹೀನರು, ಭೂಮಿಯ ವೀರಹೀನವಾಯಿತು ಎಂದು ಹೇಳ್ತಾನೆ. ನಾವಿಲ್ಲಿರುವಾಗ ಲಕ್ಷ್ಮಣನಿಗೆ ಕೋಪ ಬರುತ್ತದೆ, ಎದುರಾಗಿ ನಿಂತುಕೊಂಡು ಜೋರಾಗಿ ಏನು ಮೇಘ ಗರ್ಜನ ಹಾಗೆ ಬೈಯುತ್ತಾನೆ ಅದಕ್ಕೆ ಇವತ್ತೇ ಹೇಳಲ್ಲ, ನಾಳೆ ಹೇಳೋಣ. ಲಕ್ಷ್ಮಣ ಏನು ಮಾತಾಡ್ತಾನೋ ಕೇಳತಕ್ಕದ್ದೇ ಅದು. ವೀರಹೀನ ಎಂದು ಬೈಯುತ್ತಾನ. ನಾವಿಬ್ಬರಿಲ್ಲಿ ಕೂತಿದ್ದೇವೆ, ರಘುವಂಶ ರಾಜರು ಎಲ್ಲಿ ಕೂತಿರ್ತಾರೋ ಪರಾಕ್ರಮಿಗಳು. ನೀವು ಹೇಳಿದ್ದರೆ ಶಿವಧನುಸ್ಸೆಷ್ಟು ಈ ಭೂಮಂಡಲವನ್ನೇ ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಭೂಮಿಯನ್ನೇ ಚೆಂಡು ಹಾಗೆ ಎತ್ಕೊಂಡು ಹೋಗ್ತೀನಿ, ಈ ಶಿವಧನುಸ್ಸೆಷ್ಟು ನನಗೆ ಗುರುಗಳ ಆಜ್ಞೆ ಕೊಡಲಿ, ಈಗ ಎಲ್ಲ ಮಾಡಿಬಿಡ್ತೀನಿ ನಾನು. ಗುರುಗಳ ಆಜ್ಞೆ ಇಲ್ಲ, ಆಜ್ಞೆ ಕೊಡಲಿ, ಈ ಭೂಮಂಡಲವನ್ನೇ ಚೆಂಡು ಹಾಗೆ ಎತ್ಕೊಂಡು ಹೋಗ್ತೀನಿ ನಾನು. ಇನ್ನೂ ಏನೇನೋ ಹೇಳ್ತಾನೆ, ಏನು ಹೇಳ್ತಾನೆ ನಾಳೆ ಹೇಳೋಣ, ಇವತ್ತೇಕೆ. ಲಕ್ಷ್ಮಣನಿಗೆ ಕೋಪ ಬರುತ್ತದೆ. ಎಲ್ಲರೂ ಕೇಳ್ತಾರೆ, ಎಲ್ಲರೂ ಕೇಳಿದ್ದರೆ ಹೆದರ್ಕೊಂಡು ಬಿಡ್ತಾರೆ. ರಾಜರೆಲ್ಲ ಹೆದರ್ಕೊಂಡು ಬಿಡ್ತಾರೆ, ಅಯ್ಯೋ ಇಷ್ಟು ಪರಾಕ್ರಮಿ ಎಂದು. ಅಲ್ಲಿರುವ ಹೆಂಗಸರೇ, ಅದೇನು ಸ್ತ್ರೀ ಪುರುಷರೆಲ್ಲ, ನಗರ ಜನರು, ಅಮ್ಮೋ ಇಷ್ಟು ಪರಾಕ್ರಮಿ ಒಬ್ಬರು ಇದ್ದಾರೆ, ಒಳ್ಳೆಯದಾಯಿತು ಎಂದನು. ಜನಕನಿಗೆ ಸ್ವಲ್ಪ ಆಸೆ ಹುಟ್ಟಿತು, ಅಯ್ಯೋ ಇದ್ದಾರಾ, ಪರಾಕ್ರಮಿಗಳಿದ್ದಾರಾ ಅಂದರೆ ಒಳ್ಳೆಯದಾಯಿತೆ. ಸ್ವಲ್ಪ ಜನಕರಿಗೆ ಧೈರ್ಯವಾಯಿತು, ಸೀತಮ್ಮಕ್ಕೆ ಧೈರ್ಯವಾಯಿತು, ಸೀತಮ್ಮ ತಾಯಿಗೆ ಧೈರ್ಯ ಬಂತು, ಎಲ್ಲರಿಗೂ ಸ್ವಲ್ಪ ಧೈರ್ಯ ಬಂತು. ಆದರೂ ಇನ್ನೂ ಏನೂ ಆಗ್ತಾನೇ ಇಲ್ಲ. ಲಕ್ಷ್ಮಣನೇ ಹೇಳಿದ, ಇನ್ನೇನು ನಡೆಯುತ್ತಾನೇ ಇಲ್ಲ. ಮುಂದೆ ಏನಾಗ್ತದೆ ನೋಡೋಣ. ನಾನು ಮೊದಲೇ ಹೇಳುವುದೇಕೆ, ಎಲ್ಲ ನೀವೇ ಕೇಳಿ, ಎಲ್ಲ ಮೊದಲೇ ಹೇಳಿಬಿಡುವುದು. ಸಸ್ಪೆನ್ಸ್ ಇಡಬೇಕು, ನನಗೆ ಸಸ್ಪೆನ್ಸ್ ಇಡೋಕ್ಕೆ ಆಗಲ್ಲ, ಮೊದಲೇ ಹೇಳಿಬಿಡ್ತೀನಿ. ಆದರೂ ಲಕ್ಷ್ಮಣನ ವಚನಗಳು ಕೇಳತಕ್ಕದ್ದೇ ಇದೆ. ಲಕ್ಷ್ಮಣ ಹೇಗೆ ಮಾತಾಡ್ತಾನೋ ನೋಡಿ, ಎಷ್ಟು ಚೆನ್ನಾಗಿದೆ. ನಾಳೆ ಕೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.